ಜಂಬಗಿ ಜಮಖಂಡಿ ನಾಡಿನ ಮಣ್ಣ ಮಂಟೂರ ಭೂಮಿ ಒಳಗೊಬ್ಬ ರಾಕ್ಷಸ ಮನೆಗಿದ್ದಂತ ಕೋಣೇಶ್ವರ ಅಂತೇಳಿ. ಅವನ ಹಾಸಿಗೆನ ಒಂದು ಕಿವಿ ಹಾಸ್ತಿದ್ದಂತ, ಒಂದು ಕಿವಿ ಹೊದ್ಕೊಡ್ತಿದ್ದಂತ, ಮ್ಯಾಲ ಹೊಚ್ಕೊಳ್ಳೋದು ಮಾಡ್ತಿದ್ದಂತವ. ಎಂಥ ಕಿವಿ ಇದ್ದಿರಬೇಕು ನೋಡು. ಅವ ಕಾಲ ಇಲ್ಲಿ ಮುಂಡುಗನೂರ ಮ್ಯಾಲವನು, ಮಂಟೂರ ಮ್ಯಾಲ ಅವನ ತಲೆ ಅಂತ. ಎಷ್ಟು ದೊಡ್ಡ ಗಾತ್ರದ ರಾಕ್ಷಸ ಅವ, ದೈತ್ಯ. ಅದು ಹೆಂಗೆ ಮನಗಿದ್ರೆ 12 ಹರದಾರಿ ಮ್ಯಾಗ ಮೈತಕ್ಕಂಥ ಕುರಿದನಗಳೆಲ್ಲ ಉಸುಲು ಒಳಗೆ ಜೊಗ್ಗದ ಗಾಳಿ ಅಂದ್ರೆ ಅವೆಲ್ಲ ಬಂದು ಹೊಟ್ಟೆಗೆ ಹೋಗ್ತೀವಂತ. ಒಳಗಿರೋ ಉಸುಲು ಹೊರಗೆ ಬಿಟ್ಟ ಅಂದ್ರೆ 12 ಹರದಾರಿ ತನಕ ಗಿಡ ಕಂಟಿಗಳೆಲ್ಲ ಸಾಪಾಗ್ತೀವಂತ, ಉರುಳ್ತೀವಂತ. ಇಂಥ ಬಲಶಾಲಿ ಅವ್ರು ನಮ್ಮವ್ರು ಹಾಡಿದ್ರು. ಏನು ಪದ ಮುಖ್ಯ ಅದು? ಸಾರ ಸಾರ ಕತಿ ಕೇಳಿ ವಿಸ್ತಾರ, ಈ ಕತಿ ಕೇಳಿದವರ ಜನ್ಮ ಉದ್ಧಾರ. ಹೌದತ್ತ ನೋಡ, ಹೆಂಗ ಒಳಗೆ ಉಗ್ರ ಬರ್ತೈತಿ ಅದು. ಆ ಪದಗಳು ಹಂಗೆ ರೀ. ಅದು ಕೇಳರಿ ಕುಳಿತಂತ ಪಂಡಿತರ, ಮಣ್ಣ ಮಂಟೂರ ಭೂಮ್ಯಾಗ ಇದ್ದವಪ್ಪ ದೈತ್ಯ ಕೋಣೇಶ್ವರ. ದಿಪ್ಪಂಗ ದಿಪ್ಪಂಗ ದಿಪ್ಪ, ಇದ್ರ ಡೊಳ್ಳಿನ ಪದ. ಏನು ಕ್ಯಾಡ್ಸಿರುತ್ತ ನೀವು ಹೊತ್ತಾದ್ರಿ ಇವತ್ತು. ಆ ಹೊರಗೆ ಬಿಡು ಉಸಲ್ನ ಕಾಗಿ ಸಿಕ್ತಂತ್ರಿ. ಗಿಡದಾಗ ಕೂತದಕ್ಕಾಗಿ ಏಳುತ್ತ ಬೀಳುತ್ತಕ್ಕಾಗಿ ಹೋಯ್ತು ಸರರ. ಕೈಲಾಸದೊಳಗ ಇದ್ದೋ ಭೌಳ ಶಂಕರ, ಪಾದಿಗೋಗಿ ಮಾಡಿತ್ ನಮಸ್ಕಾರ. ಹೊರಗ ಬಿಡು ಉಸಲ ಒಳಗ ಜೊಗಿದ್ರ ನನ್ನ ಮರಣ ಈ ತ್ರಿಪುರ. ಸೂರಮ್ಮ ದೇವಿ ತಪಸ್ಸು ಮಾಡುವಕ್ಕಿಂತ ಪೂರ್ವದಲ್ಲಿ ಕಾಗಿ ಕೈಲಾಸಕ್ಕೋಯ್ತಂತ್ರಿ. ಇವನು ಉಸಲಿಗಿ ಇವೇನ ಮನೆಗಿದ್ದಲ್ಲ ಜಮಖಂಡಿ ಕೋಣೇಶ್ವರ, ಹೊರಗಿನ ಉಸಲಕ್ಕೆ ಸಿಕ್ಕದಕ್ಕಾಗಿ ಕೈಲಾಸಕ್ಕೋಯ್ತಂತ. ಶಿವ ಗಾಬರಿ ಆಗ್ತಾನ. ಹದ್ದನ 1000 ಫೂಟ್ ಆಯ್ತಂದ್ರೆ ಮ್ಯಾಲ ಹಾರಂಗಿಲ್ಲ, ಕಾರಣ ಆಕ್ಸಿಜನ್ ಇಲ್ಲ. ಇದು ಹೆಂಗೆ ಬತ್ತಕ್ಕಾಗಿ ಇಲ್ಲಿಗೆ ಅಂತ ಕೌತುಕ ಪಟ್ಟು ಗಾಬರಿಯಾಗಿ ಕಾಗಿ ಕೇಳ್ತಾನೆ, ಹೆಂಗೆ ಬಂದ್ಯೋ ಇಲ್ಲಿ? ಯಪ್ಪ ಏನು ಕೇಳ್ತಿ ನನ್ನ ಹಣೆ ಬರ, ಏನೋ ನಿನ್ನ ಕೃಪಾ ನಮ್ಮಪ್ಪ. ಇಂಥ ಒಬ್ಬ ದೈತ್ಯ ಅದಾನ. ಒಂದು ಕಿವಿ ಹಾಸಿಗೆ ಮಾಡ್ಕೊಂಡಾನ, ಒಂದು ಕಿವಿ ಹೊಸ್ಕೊಂಡಾನ. ಒಂದು ಊರ ಮೇಲೆ ತಲೆ ಅದ, ಒಂದು ಊರ ಮೇಲೆ ಕಾಲದ. ಕೃಷ್ಣಾ ನದಿ ಬಲದಂಡಿ ಮೇಲೆ ಮನೆಗೇನೋ ಯಪ್ಪ. ಹೊರಗುಸಲು ಬಿಟ್ಟಂದ್ರೆ ಇಷ್ಟು ಮ್ಯಾಲ ಬರ್ತಾವೆಲ್ಲ ಪಕ್ಷಿ ಪ್ರಾಣಿಗಳು. ಒಳಗ ಜೋಗದ ಅಂದ್ರೆ 12 ಹರದಾರಿ ಮ್ಯಾಗಿಂದ ಹೊಟ್ಯಾಗ ತಗೋತಾನೆಯಪ್ಪ. ಆ ಭೂಮಿ 12 ಹರದಾರಿ ಸುತ್ತಮುತ್ತ ಒಂದು ಪಶು ಪಕ್ಷಿ ಮಾನವ ಪಕ್ಷಿ ಪ್ರಾಣಿಗಳು ಮೊದಲುಗೊಂಡು ಒಂದೂ ಅಡ್ಡಾಡಲ್ಲ. ಆ ಭೂಮಿಯೆಲ್ಲ ರಣ ಬಿದ್ದೈತಿ. ಅದಕ್ಕೆ ಆ ದೈತ್ಯನ ಸಂಹಾರ ಆಗಲಿಲ್ಲ ಅಂದ್ರೆ ಭೂಮಿ ಮೇಲೆ ಧರ್ಮ ಉಳಿಯಲ್ಲ ಅಂತಕ್ಕಾಗಿ ಹೇಳಿತ್ತು ಸೂರವ್ವ. ಶಿವ ಹೇಳ್ತಾನೆ, ಹೇಳಿತ್ತು. ಅಂತಹ ದೈತ್ಯನ ಸಂಹಾರ ಮಾಡಲಿಕ್ಕೆ ಯಾರನ್ನು ಕಳಿಸಬೇಕಂತ ಕೈಲಾಸದಲ್ಲಿ ಎಲ್ಲ ದೇವತೆಗಳ ಕಡೆ ವೀಕ್ಷಿಸಿದೆ. ಅದಕ್ಕೆ ಯಾರೂ ಸಮರ್ಥರು ನನಗನಿಸಲಿಲ್ಲ. ನನ್ನ ವರಪುತ್ರನಾಗಿರತಕ್ಕಂಥ, ಅಂದರೆ ನನ್ನ ಧರ್ಮಪತ್ನಿಯಾದಂಥ ನಿಮ್ಮ ತಾಯಿ ಪಾರ್ವತಿಯ ತಂದೆ ದಕ್ಷ ಬ್ರಹ್ಮ ಯಜ್ಞನ ಸಮಾರಂಭದಲ್ಲಿ ನನಗೆ ಮಗಳಿಗೆ ಮಂತ್ರನ ಕೊಡಲಾರದಕ್ಕಾಗಿ ಸಚಿದೆ ಪಾರ್ವತಿ ಹೋಮದಲ್ಲಿ ಹಾರ ಪ್ರಾಣ ಕೊಟ್ಟಿದ್ಲು. ಅವನ್ನ ಸಂಹಾರ ಮಾಡ್ಲಿಕ್ಕೆ ನಾ ಶಿಟ್ಟಿಗೆ ಬಂದು ನನ್ನ ಜಡಿ ಬಿಚ್ಚಿ ಭೂಮಿಗೆ ಬಡ್ಯಾ ಮುಂದೆ ಒಂದು ಜಡಿ ಉಚ್ಚಿ ನೆಲಕ್ಕೆ ಬಿದ್ದ ಬಳಿಕ ಒಬ್ಬ ಮಗ ಹುಟ್ಟ್ಯಾನ, ಅವನೇ ವೀರಭದ್ರ.
ಸೂರ್ಯನ ಹಲ್ಲು ಮುರಿದ, ಸರಸ್ವತಿ ಮೂಗು ಕೊಯ್ದ, ಲಕ್ಷ್ಮಿ ತುರುಬು ಕೊಯ್ದಾನ. ಆ ಮಗ ದಕ್ಷಂದ್ರ ಶಿರ ಕಡಿದು ಕುರಿ ಚೆಂಡು ಹಚ್ಚಾನ. ಅವನಿಗೆ ಕೇಳಿದೆ, ನೀ ಹೋಗ್ತೇನೋ ಅಂತಂದಾಗ ಹೋಗ್ತೀನಿಯಪ್ಪ ಅಂಥೇಳಿ ನನಗೆ ಅಪ್ಪಣೆ ಕೊಟ್ಟ. ಅದಕ್ಕೆ ಅಂತಪ್ಪ ವೀರ ಧೀರ ಶೂರ ಪುರುಷನನ್ನು ಆವ ಗರ್ಭದಲ್ಲಿ ಕೊಡಬೇಕು ಅನ್ನೋದು ನಾನು ಅನಂತ ವರ್ಷಗಳ ಕಾಲದಲ್ಲಿ ಆಲೋಚನೆ ಮಾಡುತ್ತಾ ಇದ್ದೆ. ಅಂಥ ಪವಿತ್ರ ಗರ್ಭ ನನಗೆ ಸಿಕ್ಕಿಲ್ಲ ಸೂರಮ್ಮ. ವೀರಭದ್ರನೇ ಬೀರದೇವರಾಗಿ ನಿನ್ನ ಗರ್ಭದಲ್ಲಿ ಅವತಾರ ತಗೋತಾ ಇದ್ದಾನೆ. ಅದಕ್ಕೆ ನಿನಗೆ 24 ವರ್ಷ 12 ವರ್ಷ ಗಂಡನ ಸೇವೆ ಮಾಡಿಕೊಂಡೆ, 12 ವರ್ಷ ನಿನ್ನ ಸೇವೆ ಮಾಡಿಕೊಂಡೆ. ಇದು ಆ ಬೀರದೇವರ ಅವತಾರಕ್ಕೆ ಪವಿತ್ರ ಭೂಮಿ ಎಂದು ನಿಶ್ಚಯಿಸಿ ನಿನ್ನನ್ನು ಪರೀಕ್ಷಿಸಿದ ತಾಯಿ. ಅದಕ್ಕೆ ಅವನ ಜೊತೆಯಲ್ಲಿ ಅವನ ಪರಮ ಶಿಷ್ಯ ಕೈಲಾಸದಲ್ಲಿ ಶಿವಗೇನಿಸಿದ್ದ ಅಂತಿದ್ದ. ಅವನಿಗೂ ಆಶೀರ್ವಾದ ಮಾಡಾವದಿ ನಿನ್ನ ಮುಂದೆ. ಅಂದರೆ ನೀನು 3 ಜನ್ಮಗಳನ್ನು ತಾಳಿ ವೀರಭದ್ರ ಬೀರದೇವರಾಗ್ತಾನೆ. ಬೀರ ಅಂತವನಿಗೆ 3 ಹೆಸರಾಗ್ತವ. ಅವನ ಮೊದಲನೆಯ ಶಿಷ್ಯ ಕೊದಲಿಗಿ ನಂದನವನದಲ್ಲಿ ಕಾಂಚಾಳ ಮರಕ್ಕೆ ನೇತಾಡುವಂಥ ತೊಟ್ಟಿಲದೊಳಗೆ ಹೋಗಿ ಮೊದಲನೇ ಅವತಾರದಲ್ಲಿ ಗಿಳಿಯಾಗಿ ಗಿಳಿರಾಮನಾಗಿ ಜೋಗೋಳ ಹಾಡು, 2ನೇ ಅವತಾರದಲ್ಲಿ ದೇವರಗಳಿ ಬಪ್ಪಣ್ಣನಾಗು, 3ನೇ ಅವತಾರದಲ್ಲಿ ಬಿಲ್ವಾಡ ಗಿರಿಪುರದ ಅರಸರಾಗಿರತಕ್ಕಂಥ ತುಕ್ಕಪ್ಪರಾಯ ಧರ್ಮ ಮಾತೆ ಅಮೃತಬಾಯಿಯ ಸಂಭೂತ ಮಹಾಲಿಂಗರಾಯನಾಗಿ ಜನ್ಮ ತಾಳಿ ಗುರುವಿನ ವರಶಿಷ್ಯನಾಗಿ ಅಮರಾಗಂತ ಅವನಿಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ. ಅಂತಪ್ಪ ನನ್ನವರ ಪುತ್ರ ಬೀರದೇವನ ಅವತಾರ ಕೈಲಾಸದಲ್ಲಿ ಸಮಾಪ್ತಿ ಮಾಡಿ ನಿನ್ನ ಗರ್ಭಕ್ಕೆ ನಾನು ಕಳಿಸ್ಕೊಡ್ತೀನೆಮ್ಮ ಅಂಥೇಳಿ ಇಷ್ಟು ಉಗ್ರ ರೂಪದ ಮಾತುಗಳನ್ನು ಶಿವನು ಸೂರಮ್ಮ ದೇವಿಗೆ ಹೇಳುವಾಗ ಪರಮಾತ್ಮನ 3 ಕಣ್ಣ ಈ ಹಣಿ ಮೇಲಿರ್ತಕ್ಕಂಥ ಉರಿ ನೇತ್ರದೊಳಗಿಂದ ಒಂದಿಷ್ಟು ಬ್ಯಾವ್ರ ನೀರು ಬಂತಂತ. ನೋಡ್ರೆ, ನಾ ಮೊದಲಿಡ್ಕೊಂಡು ಹೇಳ್ಕೋತ ಹೊಂಟೀನಿ, ನಾದ ವಂಶ ಬಿಂದು ವಂಶ. ತಿಪ್ಪರೆ ತಪೇಶ್ವರನ ಹಿಡ್ಕೊಂಡು, ಆ ಬಳಿಕ ಆನಂದರಾಯನ ಹಿಡ್ಕೊಂಡು, ಆ ಬಳಿಕ ಅತಿವ್ರತ ಪತಿವ್ರತ, ಆ ಬಳಿಕ ತಿಪ್ಪರೇಶ್ವರ ತಿಪ್ಪಮ್ಮ, ಆ ಬಳಿಕ ಗಿರಿಜಕರಾಯ, ಆ ಬಳಿಕ 7 ಜನ ಜಲಕನ್ಯೆಯರು, ದೇವಕ್ಕೆ ದೇವಗಣ್ಣಿ, ನಾಗಕ್ಕ ನಾಗಣ್ಣಿ, ಅಂಬಕ ಅಂಬಾಲಿಕ, ಕೊನೆದಕಿನೇ ಭರಮದೇವನ ಜನ್ಮಿಸಿದಂಥ ಜನನಿ, ಕಡೆ ಹುಟ್ಟ ಮಗಳು ಕಮಲಾದೇವಿಯ ಸುತನೇ ನಿನ್ನ ಪತಿ ಸೂರಮ್ಮ. ಇದು ತಲತಲ ಪರ್ಯಂತರವಾಗಿ ದೇವಾಂಶ ಸಂಭೂತ. ಅದಕ್ಕಾಗಿ ನಿನಗೆ ವರಪ್ರಸಾದ ಮಾಡಿದ್ದೇನೆ ಅಂತ ಆ ಹಣೆಯ ನೀರನ್ನು ಕೈಯೊಳಗೆ ತಗೊಂಡು ಅಭಿಮಂತ್ರಿಸಿ ಸೂರಮ್ಮ ದೇವಿಗೆ ಶರಗೊಡ್ಡಲ್ಲಿ ಕಚ್ಚಿ ವರಪ್ರಸಾದವನ್ನು ಶಿವನು ಸೂರಮ್ಮ ದೇವಿಗೆ ಆಶೀರ್ವಾದ ಮಾಡ್ತಾನೆ. ಅಮ್ಮ, ಮನೆಗೆ ಹೋಗಿ ಸ್ನಾನವಂದ ಮಾಡಿ ಪತಿಪಾದ ಪೂಜೆ ಮಾಡಿಕೊಂಡು ಈ ಪ್ರಸಾದವನ್ನು ಸ್ವೀಕರಿಸು, ನಿನಗೆ ಗರ್ಭ ನಿಲ್ಲುತ್ತೆ, ಗರ್ಭ ನಿಲ್ಲುತ್ತೆ. ಜೋರ್ಲೆ ಹೊಡ್ರಿ. ಒಂದಿಷ್ಟು ರೊಟ್ಟಿ ಮಾಡೋದ್ರಿ ಬಿಟ್ರಿ, ಇದಿಟ್ರೆ ಮಾಡ್ರಿ. ಆ ಕಟ್ಟಿಗೆಗೆ ಒಂದು ಅರ್ಬಿ ಸುತ್ತಿ ತಿಕ್ಕುಲ್ಕತ್ತಾರ. ಈಗ ಹ್ಯಾಂಗೆ ರುಚಿ ಆಗುತ್ತದಪ್ಪ ರೊಟ್ಟಿ? ಆಗಲ್ಲ, ಅದು ಕುರಿ ಹೀಗೆ ಕಳತಿ ಅಂದಂಗೆ ಆಗ್ತದೆ. ಅದಾಗಬೇಕು ಮನಗಂಡ ಕೈಯೊಳಗೆ. ಅದಕ್ಕಾಗಿ ನಿಮಗೆ ರೋಗ ಹೆಚ್ಚಾಗ್ಯಾವ. ಎಷ್ಟು ಶ್ರಮ ಕಮ್ಮಾಯಿತು. ಈಗ ಒಬ್ಬೊಬ್ಬರು ಇದರದಾಗ ಕೊಡ್ತಾರೆ, ಅದೇನು ಚಟ್ನಿ ಎಲ್ಲ ಈಗ ಮಿಕ್ಸರ್ದಾಗ ಹಾಕಲಿಕ್ಕತ್ಯಾರ. ನಾನೊಂದು ಊರಿಗೆ ಪುರಾಣಕ್ಕೆ ಹೋಗಿದ್ದೆ. ಒಬ್ರಿಗೆ ಹೇಳಿದೆ, ನಾನು ಮಿಕ್ಸರ್ದಾಗ ಹಾಕಿದ್ರೆ ನಾ ಚಟ್ನಿ ತಿನ್ನಲ್ಲ, ಕೊಲಗಾಲದಾಗ ಕುಟ್ಬೇಕಂದು. ಇವ ಹೆಚ್ಚಿನೋ ಬಂದು ಪುರಾಣ ಹೇಳಕ್ಕಂದ್ರೆ ಅವ್ರು. ನಾನು
ಏನು ನೋಡ ಇಲ್ಲೇವ ನಾ ಹಂಗೆ ತಿಂತೀನಿ ಅಂದ ಕೂಡಲೇ ಆಕೆಗೆ ಚಟ್ನಿ ಅದ್ರ ಕುಟ್ಟೋದು ಗೊತ್ತಿಲ್ಲ. ಕಲ್ತಕ್ಕಿ ಹುಡುಗಿ ಸೊಸೆಯಾಗಿ ಬಂದಿದ್ಲು, ಕುಟ್ಟೋದು ಗೊತ್ತಿಲ್ಲ. ಕಲ್ದಾಗ ಕುಟ್ಟೋದು ಗೊತ್ತಿಲ್ಲ. ಚಟ್ನಿ ರೀ, ಅದು ಹಿರಿಕೆ ಚಟ್ನಿ ಇತ್ತು. ಆಕೆ ಎಲ್ಲಿ ತೊಗೊಂಡೋದಳು ಗೊತ್ತೇಳ್ರಿ ಕುಟ್ಲಕ್ಕೆ? ಹೂರ್ಣರೇ ಒಳ್ಳಿಗೆ. ಚಟ್ನಿ ಎಲ್ಲಿ ಕೊಡ್ತಾರೇನ್ರಿ? ಆಗಲ್ಲ. ಭಾಳ ಪ್ರಾಬ್ಲಮ್ ರೀ. ಎಲ್ಲ ಶ್ರಮ ಅಂತಕ್ಕಂಥದ್ದು ಹೋಯ್ತು, ಆರೋಗ್ಯದೆಲ್ಲ. ಈ ಬಳೆಗಳು ಕೂಡ ವೈಜ್ಞಾನಿಕ ದೃಷ್ಟಿಕೋನದಿಂದ ಅದಾವೆ. ನಿಮ್ಮ ಕೈಯೊಳಗೆ ಕಾಲೊಳಗಿರತಕ್ಕಂಥ ಬೆಳ್ಳಿ ಕಾಲುಂಗುರಿ ಹಾಕ್ಬೇಕು, ಬಂಗಾರಲ್ಲಿ ಹಾಕಲಿಕ್ಕೆ ಬರ್ತಿತ್ತಿಲ್ಲೇನು? ಭಾಳ ವೈಶಿಷ್ಟ್ಯಪೂರ್ಣವಾದಂಥ ಜೀವನದ ಸಂಸ್ಕೃತಿ ಅದ. ಆದರೆ ನೀವು ಅದನ್ನು ಅರ್ಥ ಮಾಡಿಕೊಂಡಿಲ್ಲ. ಏನು ಮಾಡೋದು? ಒಬ್ಬಕ್ಕೆ ಹುಡುಗಿ ನಾಗರ ಪಂಚಮಿ ಹಬ್ಬಕ್ಕೆ ನಮ್ಮ ಊರಾಗ ಪುರಾಣದ ತಂಗಿ, ನಾ ಪುರಾಣ ಕೇಳಕ್ಕೆ ಹೋಗ್ತೀನಿ, ಅಪ್ಗೊಳ್ದು ನಾ ಬರೋ ತನಕ ನಿಮ್ಮ ಅಪ್ಪಗೆ ಒಂದಿಷ್ಟು ಅಡುಗೆ ಮಾಡು, ಅದಕ್ಕೆ ಒಂದು 4 ದಿವಸ ಶೂಟಿ ಮ್ಯಾಗ ಬಾ, ನಿನಗೆಲ್ಲ ಅಡುಗೆ ಮಾಡೋದಕ್ಕೆ ಕಲಿಸ್ತೀನಿ ಹೇಳಕ್ಕೆ. ಏನು ಕಲಿಸ್ತು ನನಗೆ? ನಾ ರಗಡ ಶಾಲೆ ಕಲ್ತೀನಿ, ನಾನು ಮೊಬೈಲ್ ತೊಗೊಂಡು ನಿಂಗೆ ಓಪನ್ ಮಾಡಿ ಖಾರ ಎಟ್ಟು ಉಪ್ಪೆಟ್ಟು ಅಂದ್ರೆ ತಾನೇ ಹೇಳ್ತದೆ. ಹಿಂಗೆ ಅಂದಳ್ರಿ ಹುಡುಗಿ. ಅಥವಾ ಹಂಗಾದ್ರೆ ಮಾಡು ಅಂಥೇಳಿ ಅಂದ್ಲು. ಈಕೆ ಪುರಾಣಕ್ಕೆ ಬಂದ್ಲು. ಆಕೆ ಒಲೆ ಮೇಲೆ ಸಾರ ಮಾಡಬೇಕಂತ ಓಪನ್ ಮಾಡ್ಯಾಡ್ರಿ. ಇದ್ರಾಗೇನು ಮಾಡಕ್ಕೆ ಬಲ್ಲ, ಸುಡಗಾಡಪ್ಪ ಅಂದದು. ಅದು ದೊಡ್ಡದಿರ್ತದಲ್ಲ, ಅದ್ರಾಗೆಲ್ಲ ನೋಡಿದ್ಲಿಕ್ಕೆ ಎಲ್ಲ ಬಂತು, ಎಲ್ಲ ಕರೆಕ್ಟ್ ಹಾಕಿದ್ಲು. ಪಾಣೆ ಕೊಟ್ಟಳು, ಕಾರ್ಬೇಳಿ, ಅದು ಇದು ಗ್ಯಾಸ್ ಚಾಲು ಮಾಡಿದ್ಲು. ಮಾಡೋದು ಕೂಡಲೇ ಅದಕ್ಕೆ ಎಷ್ಟು ಕ್ರಮವಾಗಿ ಇಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಹಾಗೆ ಮಾತಾಡ್ತಿದ್ದಳು ಗೆಳತಿ ಜೊತೆಯಲ್ಲಿ. ಅದು ಕಾರ್ಬೇಳೆ ಉಕ್ಕುಲ್ಕತ್ರಿ ಮ್ಯಾಲ್ಕೆ. ಆ ಉಳಿಕೆ ಅಂದ್ಲು, ಮತ್ತೆ ಓಪನ್ ಮಾಡಿದ್ಳು. ಕಾರ್ಬೇಳೆ ಉಕ್ಕು ಬಂದ್ರೆ ಏನು ಮಾಡಬೇಕು ಅಂತ ಕೇಳಿದಳು. ಅದಕ್ಕೆ ಹೇಳ್ತೇನೆ ರೀ ಅದು, ಯಾಕಂದ್ರೆ ಲೋಡಿಂಗ್ ಇಲ್ಲವು. ಅದು ಗೊತ್ತಾಗಲಿಲ್ಲ. ಮತ್ತು ಗೆಳತಿ ಫೋನ್ ಹಚ್ಚಿದ್ಳು, ನಾ ಕಾರ್ಬೇಳೆ ಮಾಡಾಕತ್ತೀನಿ, ಭಾಳ ಉಕ್ಕಾಕತ್ತೈತಿ, ಏನು ಮಾಡಲಿ ಅಂತ ಕೇಳಿದ್ಲು. ಆಕೆ ಏನಂದಳು, ಮುಚ್ಚೋದು ಬಾಯಿ ತೆರಿ ಅಂದಕ್ಕೆ. ತೆರಿ ಅಂದ್ರೆ ನಾ ಗಡಿಗೆ ಮ್ಯಾಗಿಂದ ಬಾಯಿ ತೆರಿಬೇಕ ಅಂತ ಬಾಯಿ ತೆರಿಬೇಕ್ರಿ? ಹುಡುಗಿ ಕಾರ್ಬೇಳೆ ಬಗೊಂಡು ಮುಂದೆ ನೀವು ತಾತ್ ಬಾಯಿ ತೆರಿತಂದು. ಏನು ಮಾಡ್ತೀರಿ? ಇದು ನಮ್ಮ ಹಣೆಬಾರ. ಜಯ ಮಂಗಲಂ ಜಯ ನಮ. ಶಿವನವರ ಪ್ರಸಾದ್ ಸೂರಮ್ಮ ದೇವಿಗೆ ಆಯಿತು. ಅನುಗ್ರಹಿಸಿದ, ಸಂತೋಷಭರಿತಳಾಗಿ ಅರಮನೆಗೆ ಬಂದಳು. ಪತಿದೇವನಿಗೆ ನಮಸ್ಕರಿಸಿದ್ಲು. ಹೇ ಪತಿದೇವ, ಪತಿರಾಯನೇ, ನನ್ನ ಜೀವನದ ಒಡೆಯ, ಶಿವನು ನನಗೆ ಅನುಗ್ರಹಿಸಿದ ಪ್ರಸಾದ ಕೊಟ್ಟಿದ್ದಾನಂತಂದಾಗ ಅದನ್ನು ಸ್ವೀಕರಿಸಿದ್ಲು. ಸಮಯ ಕಡಿಮೆ ಅದರಿ, ನಮ್ಮ ಟೈಮ್ ಆಗ್ಲಿಕ್ಕೆ ಬಂದ್ಯದ. ಮುತ್ಯ ಆದೇಶ ಮಾಡ್ಯಾರ ಅವರು, ಅವನು ಹುಡ್ಸೇ ಬಿಡು ಅಂತ ಹೇಳ್ಯಾರ. 9 ಆಗಿದೆವು. ಅವ್ನು ಹುಟ್ಟಬೇಕಾದ್ರೆ 12 ತನಕ ಹೋತದ ಕೊಂಡಿರ್ತಿರಲ್ಲ. ಆದರೂ ಸ್ವಲ್ಪ ಇವತ್ತು ಹತ್ತಿ ಮಾಡ್ತೀನಿ ರೀ ಕತಿ. ಗರ್ಭ ನಿಂತು ಸೂಸಲ ನಿಂತು, ಸೂಸಲ ಅಂದ್ರೆ ಗೊತ್ತಾಗ್ತದಿಲ್ಲ, ಮನೆ ಹೇಳಿನಿಲ್ಲ. ಗರ್ಭ ನಿಂತು, ಆ ಬಳಿಕ ಗರ್ಭ ನಿಂತ ಮೇಲೆ ತಾಯಿಂದ್ರ ದೇಹದ ಲಕ್ಷಣ ಬದಲಾವಣೆ ಆಗ್ತದಂತ. ನಾಗಮ್ಮನ ಪದ್ಯದೊಳಗೆ ಹೇಳ್ತಾರವ್ರು, ತೊಡೆ ತೋಳುಗಳೆಲ್ಲ ತುಂಬ್ದಂಗೆ ಆಗ್ತದಂತ, ನಡು ಮಂದಾಗ್ತದಂತ, ಕಣ್ಣ ಒಳಸೇರ್ತವಂತ, ಮುಖದ ಮೇಲಿನ ಬಣ್ಣ ಬಿಳುಪಾಗ್ತದಂತ, ಹೀಗೆಲ್ಲ ಹೇಳ್ತಾರವರು. ಭಾಳ ಸುಂದರ ಸಂಸ್ಕೃತಿ. ಹಾಗೆಲ್ಲ ಲಕ್ಷಣಗಳಾದು. ಚಂದನಗಿರಿಪುರದರಸ ಭರಮದೇವನ ಧರ್ಮಪತ್ನಿ ಮಹಾರಾಣಿ. ಇಡೀ ಪ್ರಜೆಗಳಿಗೆಲ್ಲ ಹೆತ್ತಮ್ಮಳಕ್ಕಿಂತಲೂ ಇಮ್ಮಡಿಯಾದಂಥ ಪ್ರೀತಿಯನ್ನು ವಹಿಸ್ಕೊಂಡು ಹೋಗ್ತಕ್ಕಂಥ ಒಬ್ಬ ಧರ್ಮ ಶಿರೋಮಣಿ. ಆ ಚಂದನಗಿರಿ ಪಟ್ಟಣಕ್ಕೆ ಗಂಡು ಮನೆಗೆ ನಡೆಯಕ್ಕೆ ಬಂದಂಥ ಹೆಣ್ಮಕ್ಳು ತಾವ್ರಿನ ಹೆಸರನ್ನ ಮರ್ತಿರಂತಾರೆ ಅವರೆಲ್ಲ. ಅಷ್ಟು ಅವರಿಗೆ ಹೆತ್ತಮ್ಮಳಕ್ಕಿಂತಲೂ ಇಮ್ಮಡಿಯಾದಂಥ ಪ್ರೀತಿ ವಾತ್ಸಲ್ಯ ತೋರುವಂಥ ಮಹಾರಾಣಿಯವರು. ಆಕೆ ಗರ್ಭ ಆಗ್ಯಾಳಂದ್ರೆ ಇಡೀ ಊರಿಗೂರನ ಎಲ್ಲ ಅವೇನಂತಾರಲ್ಲ, ಏನಂತಾರೆ ಹಣ್ಣ ಹಂಪಲುಗಳು. ಮತ್ತು ಇವತ್ತು ನಾವು ಇಲ್ಲೊಂದು ಗುಡ್ಯಾಗ ಇವತ್ತು ಕುಬ್ಸದ ಕಾರ್ಯಕ್ರಮ ಐತೆ ನೋಡ್ರಿ, ಅಂತ ಆಶ್ಚರ್ಯದ. ಇವತ್ತು ಬೀರ್ ದೇವ್ರ ತಾಯಿ ಗರ್ಭದಾಗ ಬರಲಿಕ್ಕೆ, ಮತ್ತು ಇವತ್ತು ಇಲ್ಲಿನೂ ಕೂಡ ನಮ್ಮ ಭಕ್ತರೇ ಅವರು ಬಹುತೇಕ ಬೆಳಗಿ ಸಾವ್ಕಾರ ಕುಬ್ಸ ಕಾರ್ಯಕ್ರಮ ನನಗೆ ನಿನ್ನೆ ಆಹ್ವಾನಿಸಿ ಕರ್ಕೊಂಡು ಬಂದಿದ್ದರು.
ಅಲ್ಲಿ ಬಂದು ಸನ್ಮಾನ ಮಾಡಿದರು. 1,001 ರೂಪಾಯಿ ದಕ್ಷಿಣ ಕೊಟ್ಟರು. ಬಹಳ ಆದರಾತಿಥ್ಯ ಮಾಡಿದರು. ಮತ್ತು ಸಾಲುಟಿಗೆ ಬೀಗರ ಸಂಬಂಧ ಬೆಳ್ಕೊಂಡು ಬಂದಿದ್ದರು. ಅವ್ರು ಫೋಟೋ ತೊಗೊಳಗತ್ತರು. ಅವ್ರ ಮುಂದೆ ಇಂಥ ತಾಟ ಇಟ್ಟಿರ್ರಿ, ನೀವು ಯಾರು ನೋಡ್ರಿ ಇಲ್ಲಿ ಯಾರಕ್ಕುನ್ರಿ. ಅದೇನು ಕಾರ್ಚಿಕಾಯಿ ತಾಟ, ಬುಂದ್ಯ, ಜಿಲೇಬಿ, ಕೊಬ್ಬರಿ ಉಂಡಿ, ಮತ್ತು ನನಗೆ ಹೇಳಕ್ಕೆ ನನ್ನ ನೆನಪಿಲ್ಲ. ನಾನು ಮೊಬೈಲ್ದಾಗ ಹೊಡ್ಕೋಬೇಕಂದ್ರೆ ನನ್ನ ಮೊಬೈಲ್ದಾಗ ಅದೇನು ಬರೋಂಗಿಲ್ಲ ರೀ. ಅಷ್ಟು ಪದಾರ್ಥಗಳು ಅವೆಲ್ಲ ನೋಡ್ಕೋತ ನಾನು ಫೋಟೋ ತೊಗೊಳಕ್ಕೆ ಲಕ್ಷ್ಯ ಇದ್ದಿತ್ತಿಲ್ಲ ರೀ. ಇದನ್ನು ಒಂದು ಒಯ್ಯಿ ಅಂತಾರೆ ಅಂತ ತಾಟ ಅಂದೆ ನಾನು. ಒಬ್ಬರಲ್ಲಿ ಇಲ್ಲಿ ಏನು ಮಾಡೋದು, ನಡಿ ಮುತ್ತಿ ಅವತ್ತು ಆಟಕ್ಕಂದ್ರೆ ಮತ್ತೇನದು. ಭಾಳ ಅವ್ರು ಬೀಗ್ರೇನು ಬ್ಯಾಸರಲ್ಲದೆ ಮಾಡ್ಯಾರ ನೋಡ್ರಿಪ್ಪ. ಅಷ್ಟು ಅಂದ್ರೇನು, ಆ ತಾಯಿಯ ಬಯಕೆಯನ್ನು ಪೂರ್ತಿ ಮಾಡೋ ಸಲುವಾಗಿ ಬೀರದೇವರ ಆಶೀರ್ವಾದ ಮಗನಿಗೆ ಕೂಡ ಇರಲಿ, ಅವ್ರ ಪರಿವಾರಕ್ಕಿರಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ದೇನೆ. ಸೂರಮ್ಮ ದೇವಿ ಗರ್ಭವತಿ ಬುತ್ತಿಯ ಇಡೀ ಪಟ್ಟಣವೇ ಕೊಡ್ತು. ರಾಜ್ಯದಲ್ಲಿರತಕ್ಕಂಥ ಎಲ್ಲ ಹಳ್ಳಿಗಳಿಂದ ಕೂಡ ನಾರಿಯರೆಲ್ಲ ಮುತ್ತೈದರೆಲ್ಲ ರಾಜ ಅರಸನ ಮನೆಗೆ ಅರಮನೆಗೆ ಬಂದು ಎಲ್ಲ ಇಚ್ಛಿತ ವಸ್ತುಗಳು ಕೊಟ್ಟರೂ ಕೂಡ ಸೂರಮ್ಮನ ಮನಸ್ಸು ಸಮಾಧಾನ ಆಗಲಿಲ್ಲ. ಯಾಕೆ? ಒಂದಿಷ್ಟು ಆಕಿನ ಮನಸ್ಸು ತವ್ರ ಮನೆ ಕಡೆ ಹರಿತಿ ಅಂತ, ನಗರಿ ಪಟ್ಟಣ ಕಡೆ. ಮನೆಯೊಳಗಿರತಕ್ಕಂಥ ಸೇವಕರನ್ನ ಕಳಿಸ್ಕೊಳ್ಳ್ಯೋ, ಏನು ದಾಸಿಯರನ್ನ ಕಳಿಸ್ಕೊಳ್ಳ್ಯೋ, ನಗರಿ ಪಟ್ಟಣದ ನನ್ನ ಅಣ್ಣ ತವರಿನ ಮೊಸರಾ ಬುತ್ತಿ ಬಾನ ತಂದ ಅಂದರೆ ನನ್ನ ಗರ್ಭದೊಳಗಿರತಕ್ಕಂಥ ಮಗನಿಗೆ ಸಂತೋಷ ಆಗುತ್ತೆ ಅಂತ. ಹೆಣ್ಮಕ್ಳಿಗೆ ಅಂತಾರೆ ನೋಡ್ರಿ, ಏನೋ ಅಂಗಾಲಿಗೆ ಹೇಸಿಕಿಲ್ಲ ಅಂತ, ಮುಂದಿನ ನಿಮ್ಗೆ ಗೊತ್ತದೇವು, ಕಳ್ಳಿಗೆ ನಾಚಿಕಿಲ್ಲ ಅಂತ. ಎಷ್ಟು ದುಷ್ಟರಿದ್ರೂ ಕೂಡ ಒಂದು ಕಳ್ಳು ಮಾತ್ರ ಸದಾ ತವ್ರ ಮನೆ ಕಡೆ ಹರಿತದ. ಇರಲಿ ಸ್ವಭಾವದ ಕಾರಣ ಅಂದ್ರೇನು, ಜನ್ಮಿಸಿ ಬೆಳೆಸಿ ಉಣಿಸಿ ತಿನ್ನಿಸಿ ಗಂಡು ಮಕ್ಕಳಕ್ಕಿಂತಲೂ ಹೆಣ್ಮಕ್ಳ ಮೇಲೆ ಎಲ್ಲರ ಪ್ರೀತಿ ಇರ್ತದೆ. ಅದು ನಾವು ವೈಶಿಷ್ಟ್ಯ ಅದ. ಹಾಗಾಗಿ ಆ ತವರಿನ ಕಡೆಗೆ ಗಮನ ಮಾಡ್ತಿದ್ಲು. ಅತ್ತಿಗೆ ಮಂತು ಅಂತಕ್ಕಿ ಬೆಂಕಿ ಅಂತಕ್ಕಿ ಅಣ್ಣ ಕೈಲಾಸದಲ್ಲಿ ನಿಂದ ಮಾಡ್ಯಾನ. ಆ ಅಕ್ಕ ತಂಗಿಯರಂತಕ್ಕಂಥದ್ದು ಎಚ್ಚರಿಕಿಲ್ದನ ಮಾತಾಡಿದನ ಅನ್ನುವಂಥದ್ದೆಲ್ಲ ಮರ್ತಾಡ್ರಿಕಿ. ನಮ್ಮ ಅಣ್ಣನ ಮುಖ ಯಾವಾಗ ನೋಡೇನು, ನಮ್ಮ ಅತ್ತಿಗೆಮ್ಮನ ಯಾವಾಗ ಮಾತಾಡಿಸ್ಯಾನು ಅಂತ ಈ ಚಿಂತೆಯೊಳಗೆ ಇರೋದ್ರೊಳಗನ ನಗರಿ ಪಟ್ಟಣದ ಒಬ್ಬ ಬಳೆ ವ್ಯಾಪಾರಿಯಾಗಿರತಕ್ಕಂಥ ಬಾಬಣ್ಣ ಅನ್ನುವಂಥವ ತನ್ನ ವ್ಯಾಪಾರದ ನಿಮಿತ್ತವಾಗಿ ಚಂದನಗಿರಿ ಪಟ್ಟಣಕ್ಕೆ ಬರ್ತಾ ಇದ್ದಾನೆ. ಆವಾಗ ಸೂರಮ್ಮ ದೇವಿಗೆ ದಾಸಿಯರು ಬಂದು ಹೇಳ್ತಾ ಇದ್ದಾರೆ, ಅಮ್ಮ ನಗರಿ ಪಟ್ಟಣದ ಒಬ್ಬ ಬಳಗಾರ ಬಾಬಣ್ಣ ಅಂತ ಬಂದಿದ್ದಾನೆ, ನಮಗೆ ಸಂತೋಷ ಆಯಿತು. ಅವನ್ನ ಅರಮನೆ ಕರೆತಂದು ನೀವೇನೇನೋ ಬಡಬಡಿಸ್ತಾ ಇದ್ದೀರಲ್ಲ ಆ ವಿಚಾರವನ್ನೇ ಹೇಳೋಣ ಅಂಥೇಳಿ ದಾಸಿಯರ ಅಮ್ಮನಿಗೆ ಹೇಳಿದರು. ಆ ಬಳಿಕ ಬಳಗಾರನ ಅರಮನೆ ಕರ್ಕೊಂಡು ತಂದರು, ಕಂಬಳಿ ಹಾಸಿ ಕೂಡಿಸಿದ್ರು, ಅವನಿಗೆ ಮೃಷ್ಟಾನ್ನ ಭೋಜನ ಮಾಡಿಸಿದ್ರು. ಮಾಡಿಸಿ ಸೂರಮ್ಮ ದೇವಿ 7 ತಿಂಗಳ ಬಸರಿನ ಉಸಿರನ್ನು ಹಾಕ್ತಾ ಮರದ ತುಂಬೆಲ್ಲ ರತ್ನಮುತ್ತ ತಗೊಂಡು ಆ ಬೆಳಗಾರನ ಜೋಳಿಯೊಳಗೆ ಹಾಕಿ, ಅಪ್ಪ ಆರಾಮದಿಯಲ್ಲ, ಎಷ್ಟು ದಿನಗಳಾಯಿತು ನಿನ್ನ ಮುಖ ನೋಡ್ಲಾರ್ದು ನಾನು, ನಮ್ಮಪ್ಪ ಅಮ್ಮನ ಮರೆತಿದ್ದೆ, ನಿನ್ನ ಕಂಡಾಗ ನನಗೆ ಸಂತೋಷ ಆತಲ್ಲ, ನಮ್ಮಣ್ಣ ಅತ್ತೆಗೆ ಆರಾಮದಾರಾಯಪ್ಪ ಅಂತ ಕೇಳಿದ್ಲು. ಏನ್ರಿ ಆ ಗ್ರಾಮದ ಒಡೆಯರವರು, ಅವ್ರಿಗೇನು ಕಡಿಮೆ, ಅವರು ತೂಗು ಮಂಚದ ಮೇಲೆ ಉಯ್ಯಾಲಿ ಮೇಲೆ ಕೂತ್ಕೊಂಡು ತುಕ್ಕೊಳ್ತಾ ಇದ್ದಾರೆ, ಭಾಳ ಸಂತೋಷಪ್ಪ, ಅವರು ಸುಖವಾಗಿದ್ದರೆ ಭಾಳ ಒಳ್ಳೆಯದು. ಒಂದು ಮಾತನ್ನು ಹೇಳಬೇಕು ನಿನ್ನ ಮುಂದೆ, ಅದನ್ನು ಇದು ಶೀಘ್ರವಾಗಿ ನಮ್ಮ ಅಣ್ಣತ್ತಿಗೆಗೆ ಸುದ್ದಿ ಕೇಳ್ತೀಯ? ಓಹೋ ಅಮ್ಮ, ನಾನು 6 ತಿಂಗಳ ಪರ್ಯಂತರವಾಗಿ ಬಳಿ ವ್ಯಾಪಾರ ಮಾಡಿದರೆ ಎಷ್ಟು ಸಂಪತ್ತು ನನಗೆ ಸಂಗ್ರಹ ಆಗಲ್ಲ. ನನ್ನನ್ನು ತಾವು ಆದರಾತಿಥ್ಯ ಮಾಡಿ ಪ್ರೀತಿಯಿಂದ ಕರೆಸಿ ಹೊಟ್ಟೆ ತುಂಬ ಮೃಷ್ಟಾನ್ನ ಭೋಜನ ಕೊಟ್ಟು ಪಂಚಾಮೃತ ಊಟ ಮಾಡಿಸಿ ಮರದ ತುಂಬ ಮುತ್ತು ರತ್ನಾದಿಗಳನ್ನ ಹಾಕಿದ್ರಿ, ನಿಮ್ಮ ಉಪಕಾರನ ಯಾವ ಕಾಲದಲ್ಲಿ ಮರೆಯಲ್ಲ ತಾಯಿ, ಏನದೆ ಹೇಳಿ ಅಂತಂದಾಗ, ಏನಿಲ್ಲಪ್ಪ, ದೇವರು ನನಗೆ ಬಹುದಿನಗಳ ಮೇಲೆ ಒಳ್ಳೆಯದು ಮಾಡಿದ್ದಾನೆ. ನಾನು ಗರ್ಭವತಿ, ನನಗೆ ಇಡೀ ರಾಜ್ಯವೇ ಎಲ್ಲವೂ ತಂದು ನನಗೆ ತಿನ್ನಿಸ್ಕೊಟ್ಟಿದೆ, ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ, ಅದಕ್ಕೆ ತವರಿನ ಬುತ್ತಿ ಇಷ್ಟು ತಂದು ನಮ್ಮ ಅಣ್ಣ ಕೊಟ್ಟು ಹೋದರೆ ನನಗೆ ಸಂತೋಷ ಆಗುತ್ತೆ, ನಮ್ಮ ಅಣ್ಣಿಗೆ ಹೇಳ್ತೀಯಪ್ಪ ಅಂತಂದಾಗ ಬಳಗಾರ ಒಪ್ಕೊಂಡ. ಅವ್ರ ಕಡೆಯಿಂದ ಬೆಳೆ ತಗೊಂಡ, ನಗರಿ ಪಟ್ಟಣಕ್ಕೆ ಬಂದ.
ಬಳೆ ಹಗಲ್ಚಿಲ್ಲ ಗೂಟಕ್ಕೆ ಹಾಕಿದ, ಗೌಡ್ರ ಮನೆಗೆ ಹೋದ, ನಮಸ್ಕಾರ ಮಾಡ್ತಾನೆ. ಅವರು ಬಂಗಾರ ಮಂಚದ ಮೇಲೆ ಕೂತಿದ್ರು. ನಾರಾಯಣ ಗೌಡ್ರು ಅಂಗಳಾಗ ನಿಂತ್ಕೊಂಡು ನಮಸ್ಕಾರ ಗೌಡ್ರಿ ಅಂದ ಮಾಡಿದ್ದು. ನಮಸ್ಕಾರ, ದೊಡ್ಡವ್ರು ಹಿಂಗೆ ಅಂತಿರ್ತಾರೆ. ನಮಸ್ಕಾರ ಬಾಬಣ್ಣ, ಹಿಂಗೆ ಬಂದಿಯಲ್ಲ ಮಧ್ಯಾಹ್ನದೊಳಗೆ? ಯಪ್ಪ, ನಾನು ಚಂದನಗಿರಿ ಪಟ್ಟಣಕ್ಕೆ ಹೋಗಿದ್ದೀನಿ ರೀ, ಬೆಳೆ ವ್ಯಾಪಾರ ಮಾಡ್ತಾ. ಅಬ್ಬಬ್ಬಾ, ಏನ್ರಿ ಎಂಥ ಮನೆತನ! ನಮ್ಮ ತಾಯಿಯವ್ರದ್ದು ಸೂರಮ್ಮ ದೇವ್ರ ಮನೆ ಏನು ರಾಜರ ಮನೆ, ಮಹಾದ್ವಾರ ಏನವರ ಅರಮನೆ. ಆ ಮನೆಗಳಿಗೆಲ್ಲ ಮುತ್ತು ರತ್ನಾದಿಗಳನ್ನು ಜಡಿದಿದ್ದಾರೆ. ಕಂಬಕ್ಕೆಲ್ಲ ಬಂಗಾರದ ಮಂಚುಗಳು, ಉಣುವ ತಾಟಗಳೆಲ್ಲ ಬಂಗಾರದು, ನೀರು ಕುಡಿಯುವಂಥ ಎಲ್ಲ ತಲೆದುಂಬ ಮೊದಲುಗೊಂಡು ಬಂಗಾರದ ರೇಷ್ಮೆ ಬಟ್ಟೆಗಳನ್ನು ಹಾಕಿದ್ದಾರೆ. ನಾನು ಕೂಡ ಬಳೆ ವ್ಯಾಪಾರ ಜೊತೆಯಲ್ಲಿ ಭಾಳ ಹಳ್ಳಿಗಳನ್ನು ಅಡ್ಡಾಡಿದ್ದೀನಿ. ಆ ಅಮ್ಮನಂಥ ಸ್ವಭಾವ, ಅವರಲ್ಲಿರ್ತಕ್ಕಂಥ ನೈವಿನಯ, ಆದರಾತಿಥ್ಯ ನೋಡಿ ನಾನು ಧನ್ಯನಾದೆ ಅಂತ ಹಿಂಗೆ ಹೇಳಿದ ಒಳಕ ಅವನಿಗೆ ಹೆಂಗಲ್ಲಕತ್ತು ಬಾಬಣ್ಣನ ಮಾತಂದ್ರೆ ಸುಡುತ್ತೀವಿ ಮ್ಯಾಲ ನೀರು ಚೆಲ್ದಂಗಾತು. ಆಗಿ ಬರಲಾರ್ದವ್ರ ಮಾತು ಹೇಳಕತ್ಯಾರಲ್ಲ, ಈಕಿನೂ ಅಲ್ಲಿ ತನಕ ಭಾಳ ಕಿವಿ ತುಂಬಿದ್ಲಂತ್ರಿ. ಯಾರ್ರೀ? ಅವನ ಹೆಂಡತಿ ನಿಮ್ಮದು ನೀಲಲೋಚನೆ ಏನು ಹೇಳಿದ್ಲು ನೋಡಿದಿರಾ? ಪರದೇಶಿ ಮಗಳೆಂದು ಆಕೆಯನ್ನು ಹೂವಿನಂತೆ ಜೋಪಾನ ಮಾಡಿ ಎಷ್ಟು ಬೇಗ ಮರ್ತದ್ದು ನೋಡ್ತೀರಲ್ಲ. ಒಂದು ಸಲ ಅಣ್ಣಂದ್ಲ, ಅತ್ತಿಗೆ ಅಂದ್ಲ, ಒಂದು ಹೀಗೆಲ್ಲ ಕಿವಿ ತುಂಬಿ ಇವನಿಷ್ಟು ಮತ್ತಿಷ್ಟು ಬಿಸಿ ಮಾಡಿದ್ರಿ ಈಕಿ. ಇವೆಲ್ಲ ಶಬ್ದ ಕೇಳಿದ ಕೂಡಲೇ 7 ತಿಂಗಳ ಬಸ್ರಿ ಅದಾಳಂತಂದು ಕೂಡಲೇ ಮತ್ತಿಷ್ಟು ಇವನು ಎದೆಯಾಗ ಬಾಣ ಚುಚ್ಚದಂಗಾತು. ಓಹೋ, ಪರವಾಗಿಲ್ಲ, ನಾನು ಬುತ್ತಿ ತೊಗೊಂಡು ಹೋಗ್ತೀನಿ ಬಳಗಾರ, ಹೋಗಂತ ಹೇಳ್ದ. ಗಂಡ ಹೆಂಡತಿ ಕೂಡಿಕೊಂಡು ವಿಚಾರ ಮಾಡಾಕತ್ರು. ಆಕೆ ಗರ್ಭದಾಳ, ಹೆಂಗೆ ಮಾಡಬೇಕಿದಕ್ಕೆ, ಯಾವ ಉಪಾಯದಿಂದ ಆ ಗರ್ಭಪಾತ ಮಾಡಬೇಕು ಅಂತ ಸುದೀರ್ಘವಾಗಿ ವಿಚಾರ ಮಾಡುವಾಗ ಒಂದು ವಿಚಾರ ಹೊಳಿತವರಿಗೆ, ಹೋಗಿ ತಂಗಿನ ಕೊಲೆ ಮಾಡಕ್ಕೆ ಬರುವುದಿಲ್ಲ, ಆ ಬಳಿಕ ಹೊಟ್ಟೆಗಿರುವಂಥ ಮಗುವಿಗೆ ಕೊಲ್ಲಕ್ಕೂ ಬರುವುದಿಲ್ಲ. ಅದಕ್ಕೇನು ಉಪಾಯ ಅಂತಂದು ಕೂಡಲೇ ಎಲ್ಲ ಹೇಳಿದ್ಲಿ ಹೆಂಡ್ತಿ. 100 ಪ್ರಕಾರದ ಪ್ರಸಾದ ಬುತ್ತಿ ಮಾಡೋಣ, ಆ ಬಳಿಕ ಅದರೊಳಗೆಲ್ಲ ಕಾಲು ಕೂಟ ವಿಷವನ್ನು ಬೆರೆಸೋಣ, ಇದು ಯಾರಿಗೆ ಗೊತ್ತಾಗಲ್ಲ, ನಿಮ್ಮ ತಂಗಿ ಇದನ್ನು ತಿಂದಳು ಅಂತಂದ್ರೆ ಹೊಟ್ಟೆಯಾಗಿರುವ ಕೂಸು ಸಮೇತವಾಗಿ ನಾಶ ಆಗ್ತದೆ. ಆ ಬಳಿಕ ನಮಗೆ ಯಾರಿಂದಲೂ ಕೂಡ ಭಯ ಇಲ್ಲ. ಸ್ವಾಮಿ, ಆಕೆ ಇನ್ನೊಂದು ಪ್ರತಿಜ್ಞೆ ಮಾಡ್ಯಾಳ, ನೆನಪಿಗೆ ಬತ್ತು ನನಗೆ ಮಾತಿಗೂ. ಏನು ಪ್ರತಿಜ್ಞೆ ಮಾಡ್ಯಾಳಂದರೆ, ನನಗೆ ಬುದ್ಧಿ ಹೇಳ್ತಿದ್ಲಿಕ್ಕಿ, ನೀ ಯಾರೇ ನನ್ನ ಮನೆಯೊಳಗೆ, ನಾ ಇಕ್ಕಿದ ಅನ್ನ ತಿಂದು ಬದುಕು ನಾಯಿ ಅಂತಂದಾಗ ಇಷ್ಟು ಸೊಕ್ಕು ನಿನಗೇನಮ್ಮ, ನಾನು ಇಂದಿಲ್ಲ ನಾಳೆ ಗಂಡನ ಮಾಡಿಕೊಂಡು ಬಳಕ ನನ್ನ ಹೊಟ್ಟೆಲಿ ಗಂಡು ಹುಟ್ಟಿದ್ರೆ ನಿನ್ನ ಹೆಣ್ಣಿನ ಒಯ್ದು ನಿನ್ನ ಸೊಕ್ಕು ಮುರಿಲಿಲ್ಲ ಅಂದ್ರೆ ನಗರಿ ಪಟ್ಟಣದ ನಾರಾಯಣನ ತಂಗಿನೇ ಅಲ್ಲ, ಅಪಮಾನ ಮಾಡ್ತಾಳೆ. ಅದಕ್ಕೆ ಇದು ಶೀಘ್ರವಾಗಿ ಪರಮಾತ್ಮ ನಮಗೆ ಯೋಗಾಯೋಗ ಇಂಥ ಸಮಯ ತಂದು ಕೊಟ್ಟಾನ, ಇದರ ಲಾಭ ಮಾಡ್ಕೋಬೇಕಂತ ಹೇಳಿ ವಿಷದ ಬುತ್ತಿ ತಯಾರು ಮಾಡಿ ಕಂಟ್ಲೆತ್ತಿನ ಮೇಲೆ ಹೇರಿ, ಇನ್ನೂ ಮೊದಲು ಭಾಳ ಅಕ್ಕಿ ಕಿತಾಪತಿ ಮಾಡ್ಯಾಡ್ರಿ, ಅಷ್ಟು ಹೇಳಕ್ಕೆ ಸಮಯ ಇಲ್ಲಂತ ನಾ ಹೇಳಿಲ್ಲ. ಸೂರಮ್ಮ ದೇವಿ ಗಂಡನಾಗಿರತಕ್ಕಂಥ ಭರಮದೇವನ ಪುರುಷತ್ವ ಕಳಿಬೇಕಂತ ಮನೆಯಾಗಿರತಕ್ಕಂಥ ದಾಸಿರ ಕೈಯೊಳಗೆ ಔಷಧ ಕೊಟ್ಟು ಕಳಿಸಿದ್ರಿ. ಏನು ಮಾಡೋದು, ಒಂದು ಥರದ ಕಾಡಾಟೇನ್ರಿ. ನಮಗೆ ಸ್ವಲ್ಪ ಬಂದ್ರೆ ನಾವು ಎಷ್ಟೋ ಹೊಲಬ್ತೀವಿ. ಇಂತಿಂಥವೆಲ್ಲ ಸಹಿಸ್ಕೊಂಡಿದ್ದಾರೆ ಅವರು. ಕಂಠಲೆತ್ತಿನ ಮೇಲೆ ಹೇರ್ಕೊಂಡು ಚಂದನಗಿರಿಗೆ ಹೊಂಟ. ಭಾಳ ವೇಗದಿಂದ ಹೊರ್ತಾನೆ. ಚಂದನಗಿರಿ ಇನ್ನೊಂದು ಕಿಲೋಮೀಟ್ರ್ ಇತ್ತು. ತಾಯಿ ಗರ್ಭದಲ್ಲಿ ಬೆಳೀತಕ್ಕಂಥ 7 ತಿಂಗಳ ಪಿಂಡ. ವೀರಭದ್ರನವತಾರಿ ಸಿದ್ಧಶಿವ ಬೀರೇಶ ಆಕಾಶವಾಣಿ ಮಾಡ್ತಾನೆ, ಅಮ್ಮ ಅಮ್ಮ ಅಂತ ಕೂದ. ತಾಯಿ ಕಕ್ಕಾವಿಕ್ಕಿಯಾಗಿ ನೋಡಿದ್ಲು.
ನಾನು ಪುತ್ರನೇ ಹೆತ್ತಿಲ್ಲ, ಮಗುವಿನ ಧ್ವನಿ ಬರ್ತದಲ್ಲ, ಎಲ್ಲಿ ಬರ್ತೈತಿ ಅಂತ ಕೂಡಲೇ ಹೊರಗಿಲ್ಬೇ 7 ಪದರಿನ ತೊಗಲಿನೊಳಗೆ ನಿನ್ನ ಗರ್ಭದಲ್ಲಿ ಬೆಳೀತಕ್ಕಂಥ ನಿನ್ನ ಮಗನ ನಾನು. ಗಾಬರಿ ಆದ್ಲಿಕ್ಕೆ ಹೊರಗೆ ಬಂದು ಮಾತಾಡ್ಲಿಕ್ಕೆ ಎಷ್ಟು ವರ್ಷ ಬೇಕ್ರಿ ಮಕ್ಕಳಿಗೆ? ಗರ್ಭದೊಳಗಿಂದ ಮಾತಾಡಿದವು, ಅಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮುತ್ತೈದರು ನನಗೆ ಬೇಡಿದಂಥ ಪದಾರ್ಥ ಕೊಟ್ಟರು ಕೂಡ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂಥೇಳಿ ಬಳಗಾರನ ಕೈಯೊಳಗೆ ನಗರಿ ಪಟ್ಟಣದ ಅಣ್ಣ ನಾರಾಯಣನ ತವರಿನ ಬುತ್ತಿ ಬಯಸಿದ್ದೀಯಲ್ಲ, ನಿನ್ನ ಅಣ್ಣ ನಿನಗೆ ಮೋಸ ಮಾಡ್ತಾ ಇದ್ದಾನೆ, ನಿನ್ನ ಮೇಲೆ ಕಪಟ ಮಾಡ್ತಾ ಇದ್ದಾನೆ, ನಿನ್ನ ವಂಶದ ಕುಡಿಯನ್ನು ಹರಿಬೇಕಂತ ಹೊಂಚ ಮಾಡಿ ಕಂಟಲ ಎತ್ತಿನ ಮೇಲೆ ವಿಷದ ಬುತ್ತಿ ತಗೊಂಡು ಹೊಂಟಾನ, ಅದನ್ನು ಮುಟ್ಟಬೇಡ ಅಂತ ಹೇಳ್ತಾನ. ಮುಟ್ಟಬೇಡ ಅಂತ ಹೇಳ್ತಾನೆ, ತಿನ್ಬೇಡ ಅಂತ ಹೇಳ್ತಾನೆ. ಈಕೆಗೆ ಸಮಾಧಾನ ಆಗ್ತದೇನು? ಅಯ್ಯೋ ಶಿವ ಶಿವ, ನನ್ನ ಅಣ್ಣನು ಈ ರೀತಿ ಮಾಡ್ತಾನವ ಅಂತಂದ್ಲಿಕ್ಕೆ. ಅವಾಗ ಅವ ಹೇಳ್ತಾನ, ನನ್ನ ಮಾತಿನ ಮೇಲೆ ನಿನಗೆ ವಿಶ್ವಾಸ ಇಲ್ಲ ಅಂದರೆ ನಿನ್ನ ಮನೆಯಾಗ ಒಂದು ಬೆಕ್ಕದ ದೊಡ್ಡ ಕರದ ಒಂದಿಷ್ಟು ಅದಕ್ಕೊಂದು ತುತ್ತು ಒಗಿ, ಅದು ಬದುಕ್ತು ತಿನ್ನು, ಅದಕ್ಕೇನಾರ ಅಪಾಯ ಆಯ್ತು ಅಂದ್ರೆ ಮುಟ್ಬೇಡಮ್ಮ ಅಂತ ಹೇಳ್ದ. ಯಾರು ಹೇಳ್ತಾರ್ರಿ? ಈಗೆಲ್ಲ ನಮ್ಮ ಮಕ್ಕಳು ಯಾಕೆ ದೊಡ್ಡ ಸಾಯಲಾಗವಂತಾವು? ನಾವೇನು ಹಡ್ದೀವಲ್ಲ, ಇವು ಯಾಕೆ ದೊಡ್ಡ ಸಾಯಲಾಗ ಮೂಲ ಕೂತಾವ, ಮೂಲೆ ಉಳ್ಕೋತಂತ ತಿಂತಿರ್ತಾವ. ಬೀರ ದೇವರ ತಾಯಿ ಗರ್ಭದಾಗ ಇದ್ಕೊಂಡೇ ತಾಯಿ ಪ್ರಾಣ ರಕ್ಷಣೆ ಮಾಡಿದಂಥ ಮಾನುಭಾವ, ವರಪ್ರಸಾದ. ನಮ್ಮ ಭಾರತ ದೇಶದಲ್ಲಿ ಇಂಥವರು ಒಂದು 4-6 ಜನ ಆಗಿ ಹೋಗಿದ್ದಾರೆ ಮಹಾತ್ಮರು. ಇಸ್ಲಾಂ ಧರ್ಮದೊಳಗೆ ಮೈಬುಸ್ವಾನಿ ಎತ್ತಾಗಿ ಹೋಗ್ಯಾನ, ಅಬ್ಬುಸ್ವಾಲೆನ ಮಗ. ಅವ್ರ ತಾಯಿ ಹೆಸರ ಆಶಾಬಿ. 7 ತಿಂಗಳ ಬಸರಿಯಾಗಿದ್ದಾಗ ಈಕಿನಂಗೆ ಸೂರಮ್ಮನಂಗೆ ಬಂಕಿ ಕಾಡಕತ್ತಿದ್ದು ಅಂತ, ಬಾರೆಕಾಯಿ ತಿನ್ನಬೇಕು ಅಂತ ಮನಸ್ಸಾಯ್ತಂತ, ಬಾರೆ ಗಿಡಕ್ಕೆ ಹೋದ್ಲಂತ, ಕಾಯಿ ಕೈ ಹಾಕಿ ಹರಿಬೇಕಂತಂತಿದ್ಲು. ಆ ಕಾಯಿ ಮ್ಯಾಲನ ಮಿಡಿನಾಗರ ಕೂತಿತ್ತಂತ. ಈಕಿ ನೋಡಿಲ್ಲ, ಒಳಗೆ ನಾವು ನೋಡ್ಯಾನ. ನೋಡಿ ಅವನ ತಾನು ಸಹಿತದ ನನಗಜೆ ಹೊಂಡಿತದಂತೇಳಿ ಒಳಗಿಂದ ಕಳ್ಳಿಗೆ ಚಿವುಟದ. ಅಯ್ಯೋ ಶಿವ ಅಂತ ಕೆಳಗೆ ಕೂತ್ಕೊಂಡ್ಳು. ಹಾವು ಹೋತು. ಮುಂದೆ ಇವ ಹೊರಗೆ ಬಂದು ಮೈಬುಸ್ವಾನಿ ಬಂದು ಆಡ್ಲಕತ್ತಿದ್ದ. ಒಂದೇನೋ ಕಿಡಿಗಿಡತನ ಮಾಡನ ತಾಯಿ ಕಟ್ಟಿಗೆ ತೊಗೊಂಡು ಹೊಡ್ಯಾಕೆ ಬಂದ್ಲು. ಆವಾಗ ಮೈಬುಸ್ವಾನಿ ಅಂತಾನ, ಆವಾಗೇ ಹೋಗ್ತಿದ್ದಿ, ನಿನಗೆ ಉಳಿಸಿದ್ದು ಪುಣ್ಯ ಏನಂದವ? ಪುಣ್ಯ ಏನು? ಯಾವಾಗ ಅಂದ್ಲಿಕ್ಕೆ, ನಾನು ನಿನ್ನ ಗರ್ಭದಲ್ಲಿ ಬೆಳೀತಕ್ಕಂಥ ಸಮಯದಲ್ಲಿ ಬಂಕಿ ನಿಮಿತಿ ಮಾಡಿಕೊಂಡು ಬಾರಿಗಿಡದ ಕೈ ಹಾಕಿದಿ, 7 ಪದರೊಳಗೆ ಕೂತ್ಕೊಂಡೆ ನೋಡಿ. ನಿನಗೆ ಹಾವು ಕಷ್ಟಿತ್ತು, ಸಾಯ್ತಿದ್ದೆ. ಯಾವಾಗೆ ನಿನ್ನ ಕಳ್ಳಿಗೆ ಚಿವುಟದವ. ನಾ ಏನು ನಿಮ್ಮಪ್ಪ ಅಂದವ. ಅಮ್ಮ ತಣ್ಣಗಾದ್ಲು. ಇವ 2ನೇದವ. ಅಮ್ಮೋಗ ಸಿದ್ಧನ ಸಂತತಿಯೊಳಗೆ ಅವನಿಗೆ 4 ಮಂದಿ ಮಕ್ಕಳು. ಅವತಾರವುದು ಸಿದ್ಧ ದೇವೇಂದ್ರ ಬೆಳೆಸಿದ್ದ ಆಚಾರ್ಯಗೌಡ ಸಾಮಣ್ಣ ಮುತ್ಯ, ಕನ್ಮುತ್ಯ. ಆ ಕನ್ನಮುತ್ಯ ಕನ್ಬಾಯಿ ಮಗ, ಕೊಂತೆವನ ಹರಕಿ ಮಗ ಉಮದಿ ವೀರ ಮಲ್ಕಾರ ಸಿದ್ಧ. ಅವನು ಹೊಟ್ಟೆಗಿದ್ದಾಗ ಮಾತಾಡ್ಯಾನ್ರಿ. 3 ಜನ. ಇನ್ನೊಬ್ಬ ಮಾತಾಡ್ಯಾನ ಬಸವ ಕಲ್ಯಾಣದಲ್ಲಿ. ಬಸವಣ್ಣನವರ ಸಹೋದರಿಯಾಗಿರತಕ್ಕಂಥ ಅಕ್ಕ ನಾಗಮ್ಮನ ಮಗ ಚನ್ನ ಬಸವಣ್ಣ ಕೂಡ ಮಾತಾಡಿದ್ದಾನೆ. ಅವನ ಮೇಲೆ ಏನೋ ಹಾಕಿದ್ರು ಅಪವಾದ, ಒಳಗಿಂದ ಮಾತಾಡ್ದ. ಎಷ್ಟು ಮಂದಿ ಆದ್ರಪ್ಪ? 4 ಮಂದಿ ಆದರು. ಇನ್ನೊಬ್ಬ ಮಾತಾಡೇನ್ರಿ, ಮಹಾಭಾರತದ ತ್ರಿಲೋಕದ ಗಂಡ ಅರ್ಜುನನ ಮಗ ಅಭಿಮನ್ಯು ಒಬ್ಬ ಮಾತಾಡ್ಯಾನ. 5 ಜನ. ಇನ್ನೊಬ್ಬ ಮಾತಾಡನ್ರಿ. ಅವ ಯಾರು ಅಂತಂದರೆ ಮಿಥಿಲಾ ನಗರದ ಸೀತೆಯ ತಂದೆಯಾಗಿರತಕ್ಕಂಥ ಜನಕ ಮಹಾರಾಜನ ಗುರು, ದೀಕ್ಷಾಗುರು. ದೀಕ್ಷಾಗುರು, ಮೋಕ್ಷಗುರು, ಗುರುವಿನ ಗುರು, ಪರಮ ಗುರು ಅಂತ ಬರ್ತಿರ್ತಾರೆ. ಆ ದೀಕ್ಷಾಗುರು ಅಷ್ಟಾವಕ್ರ ಮುನಿ ಅಂತ ಬರ್ತಾನೆ. ಅವನೊಬ್ಬ ತಾಯಿ ಹೊಟ್ಟೆಗೆ ಎದ್ದುಕೊಂಡು ಮಾತಾಡ್ಯಾನ್ರಿ. ತಾಯಿ ತಂದಿಗಳೇ, ಅದರೊಳಗೆ ನಮ್ಮ ಬೀರ ದೇವರು ಕೂಡ ತಾಯಿಗೆ ಹೇಳ್ತಾನ, ಇಂಥ ಮಕ್ಕಳು ಹಡಿಬೇಕ್ರಿ ನಾವು. ಇಂಥ ಮಕ್ಕಳು ಹಡಿಬೇಕೈತೆ ತಪಸ್ಸು ಮಾಡಬೇಕಾಗ್ತದೆ. ತಪಸ್ಸು ನಮ್ಮ ಕಡೆಯಿಂದ ಆಗಂಗಿಲ್ಲ. ನಮಗೆ ದೌಡು ಕುತ್ತಿಗೆ ಓದ್ತವೆ, ಲಗ್ನಾಗನ ಬ್ಯಾರ್ಯಾಗೆ ಹುಡ್ತಿರ್ತಾವ.
ಏನು ಮಾಡೋದು? ಹಾಂ, ತಾಯಿ ತಂದೆ ಋಣ, ತಾಯಿ ತಂದೆಯ ಒಂದು ಅವ್ರದ್ದು ಸಂಸ್ಕಾರ ಭಾಳ ಭಾಳ ಶಕ್ತಿ ಅದ್ರಿ ಮನ್ಯಾಗ ಶಕ್ತಿ ಬಿಟ್ಟು ಹೊರಗೆ ಹುಡುಕ್ಲಿಕ್ಕತ್ತಿದ್ವಿ, ಸಿಗಲ್ಲಾಗ್ಯದ ನಮಗೆ. ತಾಯಿಗೆ ಮುಂಜಾನೆ ಎದ್ದು ಮಗ ನಮಸ್ಕಾರ ಮಾಡಿ ಹೊರಗೆ ಬಿದ್ದಂದ್ರೆ ಆಕ್ಸಿಡೆಂಟ್ ಆಗಲ್ಲ, ಒಂದೇದು ಅವನಿಗೆ ದುರ್ಮರಣ ಆಗಲ್ಲ, ಹಾವು ಕಚ್ಚಂಗಿಲ್ಲ, ಬೆಂಕಿ ಮೈ ಮೇಲೆ ಬಿದ್ದರೂ ಅವನು ಶರೀರ ಸುಡಂಗಿಲ್ಲ. ಇಷ್ಟು ತಾಯಿ ಆಶೀರ್ವಾದ ಇರುತ್ತೆ. ತಂದೆಯ ಆಶೀರ್ವಾದನೂ ಹಂಗೆ ಅದು. ಭೀಷ್ಮಾಚಾರಿ ತಂದೆ ಲಗ್ನ ಮಾಡ್ದ, ಶಂತನು ಮಹಾರಾಜ ಆಶೀರ್ವಾದ ಮಾಡ್ತಾನೆ. ಏನಂತ? ಆವಿಷ್ಯ ಅನುಭವ ಅಂದ್ರೆ ಇದರ ಅರ್ಥ ಏನು? ಅಪ್ಪ, ಈ ಜಗತ್ತಿನೊಳಗೆ ನಿನಗ ಹಾವು ತೇಳು ವಿಷಜಂತು ಮೊದಲುಗೊಂಡು, ಕ್ರೂರ ಸಿಂಹ ಹುಲಿಗಳ ಮೊದಲುಗೊಂಡು, ಜಲ ಅಗ್ನಿ ವಾಯು ಪೃಥ್ವಿ ಮತ್ತು ಅಸ್ತ್ರಶಸ್ತ್ರಗಳಿಂದಲೂ ಕೂಡ ಮರಣ ಆಗದಂತೆ ನಿನಗೆ ಯಾವಾಗ ಭೂಮಿ ಮೇಲೆ ಸಾಕಾಗ್ತದ ಅವಾಗೆ ಹೋಗುವಂತ ಆಶೀರ್ವಾದ ಮಾಡ್ಯಾನ ನಾವು. ತಂದೆಯ ಆಶೀರ್ವಾದ. ಏನು ಮಾಡೋದು? ನಾ ಹಾಡ್ತೀನಿ ಅಲ್ಲ, ಯಾವಾಗಾರೆ ಕೇಳಿರೇನು ಪಾಪದ? ಸಮಯ ಇಲ್ಲ, ಏನು ಮಾಡೋದು? ಭೀಷ್ಮಾಚಾರ್ಯ ತಂದೆ ಲಗ್ನ ಮಾಡಿ ಬ್ರಹ್ಮಚಾರಿ ಉಳಿದು, ಶ್ರೀರಾಮ ದೇವರಿದ್ದು ಏನ ಮಾಡುದು, ಶೀತನ ಕಳೆದೋ, ರಾಮಗ ಬೀದಿ ತಗಾದೋ, ಹನುಮಂತ ಮಾಡ್ಯನಸೋದೋ, ನಾವು ಮಾಡು ಕಾರ್ಯಕ ಜನ ಹೌದಂತದೋ, ಹೆಣ ನೋಡಿ ಹೊರಗೆ ತೋಟ ಗೌತಮ ಬುದ್ಧ, ಈ ಜಗತ್ತದ ಅಂದು ಎಲ್ಲರೂ ಅಮ್ಮ ಹೋಗುದಾದ ಎದ್ದೋ, ಯಮ ವೈತಾನವದ್ದು ತಿರುಗಬ್ಯಾಡ್ರಿ ಆಗಿ ಹಳಿಹದ್ದೋ, ನಾವು ಮಾಡು ಕಾರ್ಯಕ ಜನ ಹೌದಂತದೋ. ಜಯ ಮಂಗಲಂ ಜೈ ನಮ. ಹೊಸವಾಗ್ಯದ, ಯಾವಾಗ ಬಿಡ್ತೀವೋ ಯಪ್ಪ ಅಂದಿರಿ. ನಾನು ಇವತ್ತು ಊಟ ಮಾಡಿಲ್ಲ, ಆ ಅಪ್ಪನ ಪ್ರಸಾದ ತಗೋಬೇಕಂತೇಳಿ. ಇರಲಿ, ಏನಪ್ಪ ವಿಷಯ ನಡೆದಿತ್ತು? ಗರ್ಭದೊಳಗಿದ್ದು ಬೀರದೇವರೇ ಹೇಳ್ದ, ನಾರಾಯಣಗೌಡ ಬಂದರು, ಅಣ್ಣಗೆ ಕೈಕಾಲಕ್ಕೆ ನೀರು ಕೊಟ್ಟು ಕರ್ಕೊಂಡ್ಳು, ಬುತ್ತಿ ತಗೊಂಡೊಯ್ದು ದೇವ್ರ ಮನೆಯಾಗ ಇಟ್ಳು, ಮನ್ಸದ ಮೇಲೆ ಕೂಡಿಸಿದ್ಲು. ಅಣ್ಣನ ನೋಡಿ ಗಳ 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 ಹತ್ತು ತೆಕ್ಕಿ ಬಡ್ಕೋತಾಳ. ಅಣ್ಣ, ಅತ್ತಿಗೆ ಆರಾಮದಾಳಿಲ್ಲಪ್ಪ. ಆರಾಮದಾಳವ್ವ ತಂಗಿ, ನಿನ್ನ ಜೊತೆ ಮಾತಾಡ್ಲಿಕ್ಕೆ ನನಗೆ ಸಮಯ ಇಲ್ಲ, ನಾನು ಇನ್ನೂ ಸಂಚಾರ ಮಾಡಬೇಕು, ಹೋಗಬೇಕು, ನನ್ನ ಕೆಲಸ ಇದೆ, ಏನು ತಪ್ಪು ಭಾವಿಸ್ಬೇಡಮ್ಮ, ನೀನೇನು ಮಗಳಂದ್ರು ಅಷ್ಟೇ ತಂಗಿಂದ್ರು ಅಷ್ಟೇ, ಮತ್ತೆ ಬಂದಾಗ ನಾನು ಊಟ ಉಪಚಾರ ಮಾಡ್ತೀನಿ ಅಂತ. ಯಾಕೆ ಇದನ್ನೇನ್ರಿ ಗದ್ಲಾಗ ಗೊತ್ತಾಯ್ತಂದ್ರೆ ಅಂತಿಟ್ಟು ತಿಪ್ಪಲು ಮಾಡ್ದ, ಮಾಡಿ ಬುತ್ತಿ ಇಟ್ಟು ಜಿಗದು ಬಿಟ್ಟ. ಆ ಬಳಿಕಿಕ್ಕಿಗೆ ಸಂಶಯ ಬತ್ತಲ್ಲ, ಮಗ ಹೇಳ್ಯಾನಂಥೇಳಿ ಆ ಬುತ್ತಿಯನ್ನು ದಾಸಿಯರಿಗೆ ಸಹಿತ ಮುಟ್ಟುಗುಳ್ಳಾರ್ದಂಗೆ ಮಾಡಿ ಹಿಂದಿನ ಹಿತ್ತಲದೊಳಗೆ ಬೆಕ್ಕಿ ಕರೆದು ಒಗದ್ಲು. ಬೆಕ್ಕ ಅದು ತಿಂದು ಬಿಲಿ ಬಿಲಿ ಒದ್ದಾಡಿ ಹೊಟ್ಟೆಯಾಗಿರತಕ್ಕಂಥ ಮಕ್ಕಳೆಲ್ಲ ಕಂದ ಹಾಕ್ತಂತ. ಅಯ್ಯೋ ಶಿವ ಶಿವ, ಇದರಂತೆ ಅನ್ಯ ಪ್ರಾಣಿ ತಿಂದರೆ ಎಲ್ಲ ಪ್ರಾಣಹಾನಿ ಆಗ್ತದಂತ ಆ ತಿಪ್ಪ್ಯಾಗ ಒಯ್ದದನ್ನೆಲ್ಲ ಹುಗಿದು, ಇನ್ನು ತವರಿನ ಬುತ್ತಿ ತಂದುದು ಇಡೀ ಪಟ್ಟಣ ನೋಡೈತಿ. ಇನ್ನು ಅದನ್ನು ಹಂಚಲಿಲ್ಲ ಅಂದರೆ ಎಲ್ಲಿಟ್ರು ಅಂತ ಸಂಶಯ ಆದಿಗಿದಿತ್ತಂತ ದಾಸಿಯರಿಗೆ ಕರೆಸಿ ಮತ್ತೆ ಬುತ್ತಿ ರೊಟ್ಟಿ ಮಾಡಿ ಇಡೀ ಪಟ್ಟಣವನ್ನು ಹಂಚಿ ಅಣ್ಣನ ಮರ್ಯಾದೆ ಮುಚ್ಚಿದಳಂತ ಸೂರಮ್ಮ ದೇವಿ. ನಮ್ಮ ಶಾಸ್ತ್ರ ಹೇಳ್ತದ, ವಿಷಯ ಇರದವರಿಗೆ ಹಾಲಿರಿಬೇಕಂತ. ಅಮ್ಮ ಸರ್ವಜ್ಞಾನಿ ಇದ್ಲು, ಪ್ರಸಾದ ಕೊಟ್ಟಳು. ನಮ್ಮ ಅಣ್ಣತ್ತಿಗೆ ಮಾಡಿದಂಥ ಪ್ರಸಾದ ಅಂತ ಊರು ತುಂಬ ಎದೆ ತಟ್ಟಿ ಹೇಳಿದ್ಲು. ಯಾರಿಗಾರಿ ಆದಿತ್ತೇನ್ರಿ ಹೇಳಿ ನೋಡಿ, ದೇವರಾಗಲಿಕ್ಕೆ ಇದೇ ದೊಡ್ಡ ಗುಣ ಅವಳು. ಮುಂದೆ ಆ ಗರ್ಭಪಾತ ಆಗ್ಲಾರ ಸುದ್ದಿ ಗೊತ್ತಾತು ಅವನಿಗೆ. ನಾರಾಯಣ ಗೊತ್ತಾಗಿದ್ದ ಕೂಡಲಿ ಇನ್ನೇನು ಮಾಡಬೇಕು ಮತ್ತೆ ಉಪಾಯ ಅಂತಕ್ಕೆ ಹೆಂಡತಿ ಅಂದ್ಲು. ನೋಡು ಸ್ವಾಮಿ, ಹೆಂಗಾರ ಕೊಟ್ಟು ಬಂದ್ರಿ ನೀವು ಅನ್ನ, ಆಕೆ ಸೇವಿಸಲಿಲ್ಲೋ ಏನೋ ಗೊತ್ತಾಗಲಿಲ್ಲ, ಏನೂ ಆಗಲಿಲ್ಲಲ್ಲ ಅಂತಂದಾಗ ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ, ಗುರು ದೇವರ ಕೃಪಾ ಇದ್ರೆ ವಿಷ ಅಮೃತ ಆಗ್ತದೆ, ಕಾಡ ನಾಡಾಗುತ್ತದೆ, ಮನೆ ಕೈಲಾಸ ಆಗುತ್ತದೆ.
ಆದರೆ ಅವರು ಕೃಪಾ ಪಡ್ಕೋಬೇಕು. ಗುರುಗಳ ದೇವರ ಕೃಪಾ ಆಯಿತು ಅಂತಂದ್ರೆ ನಮ್ಗೆ ಎಂದೆಂದು ಎಲ್ಲಿ ಹತ್ತಾರು ನೋಡ್ರಿ, ಕಲ್ಲು ಹೊಡೆದು ಸಾವಿಲ್ಲ ಅವನಿಗತ್ತು. ತಾಯಿ ತಂದೆಗಳೇ ಕೃಪಾ ಪಡ್ಕೊಂಡಿದ್ರಲ್ಲ, ಆಮೇಲೆ ಏನು ವಿಚಾರ ಮಾಡ್ತಾರೆ ಅಂತಂದ್ರೆ, ಅವ್ರ ಮನೆಯಾಗ ಅವ್ರ ಕೆಲಸ ಮಾಡ್ತಕ್ಕಂಥಕ್ಕಿ ಹೆರಿಗೆ ಮಾಡುವಂಥ ಹೆಣ್ಮಕ್ಳಿದ್ರು. ಅವ್ರ ಹೆಸರ ನಮ್ಮವ್ರು ಹೇಳ್ತಾರೆ ನಡ ಹಿಡ್ಯ ನಾಗಕ್ಕ, ಮತ್ತಿನ್ನೊಬ್ಬಕ್ಕೆಪ್ಪ ಸೂಲಗಿತ್ತಿ ಸುಬ್ಬಕ್ಕ. ನಾ ಮುದಕ್ಕೆ ಗಾಬರಿ ಕೂತ ದೇವರಲ್ಲಿ ತನ್ಮಯಿಗೆ ಏನು ಮಾಡಬೇಕು. ಸುಬ್ಬಕ್ಕನ ಮನ್ಯಾಗ ಕರೆಸಿ ಹೇಳ್ತಾರೆ, ನಿಮಗೆ ಕೈ ತುಂಬ ಬಂಗಾರ, ಧನ ಕನಕಾದಿಗಳ ಜೊತೆಗೆ ಭೂಮಿ ಸೀಮೆ ಕೊಡ್ತೀವಿ, ಹುಲಿ ಉಗ್ರ ಕೈಯಾಗ ಹಾಕ್ಕೊಂಡು ಇವು ಮುಚ್ಚಿಟ್ಕೊಂಡು ಹೋಗ್ಬೇಕು. ನಮ್ಮ ತಂಗಿ ಸೂರಮ್ಮನ ಬಾಣೆತನಕ್ಕೆ ಅಣ್ಣ ಕಳಶಾನ ಸಂರಕ್ಷಣೆಗಾಗಿ ಅಂತ ಮೃದು ವಚನ ಹೇಳಬೇಕು, ನಿಮ್ಮನ್ನು ಪ್ರೀತಿಸಬೇಕು. ಹಂಗೆ ಬಾಣೆತನ ಆಗುವ ಮುನ್ನನ ಕಳಿಸ್ಕೊಟ್ಟಿದ್ದಾನಂತ ಮನ್ಯಾಗಿದ್ದುಕೊಂಡು ಬಾಣೆತನ ಮಾಡುವಾಗ ಹೊಟ್ಯಾಗಿಂದೇನು ಕುಸ್ ಬರ್ತೈತೆಲ್ಲ ಹುಲಿ ಉಗುರಿನಿಂದ ಹೊಟ್ಟೆ ಹರಿದು ಕಳ್ಳು ಹೊರಗೆ ಚೆಲ್ಲಬೇಕು. ಇಟ್ಟು ಕೆಲಸ ಮಾಡಬೇಕಂತ ಅವರಿಗೆ ಲಂಚ ಕೊಟ್ಟು ಕಳಿಸ್ಕೊಟ್ಟ. ಮನೆಗೆ ಅರಮನೆ ಬಂದು ಸೇರಿದ್ರು. ಸೂರಮ್ಮ ತಾಯಿಗೆ ಹೇಳಿದ್ರಿ, ಅವ್ವ ಅಣ್ಣ ಅತ್ತಿಗೆ ನಿನ್ನ ಹೆರಿಗೆಯ ಯಾಕಂದರೆ ನೀನು ತಾಯಿಲ್ಲದ ತಬ್ಬಲಿ ಮಗಳೇ, ನಿನ್ನ ಸಲುವಾಗಿ ನಮ್ಮನ್ನು ಕಳಿಸ್ಕೊಟ್ಟಾನಂತ. ಹಿಂಗೆ ಸುಮ್ಮ ಕಳವನು ಗಿರೇಕ್ಯದಾವ, ನಿಮಗೆ ಅದಕ್ಕೆ ಹಣಿ ಬಡ್ಕೋತೀನಿ, ಜ್ಞಾನ ಮಾಡ್ಕೋರಿಯಪ್ಪೋ ಅಂತ. ಇದಕ್ಕೆ ನಾನು ಜ್ಞಾನ ಇಲ್ಲ ಅಂದ್ರೆ ಸತ್ತು ಹೋಗ್ತೀರಿ, ಮತ್ತೇನು ಮಾಡೋದು. ಆಕೆ ಇಷ್ಟೆಲ್ಲ ಹೇಳೋದು ಕೂಡಲೇ ಕರಗಿದ್ಲು. ಇಟ್ಕೊಂಡ್ರು ನವಮಾಸಗಳು ತುಂಬಿದ್ದು, ನವಮಾಸ ತುಂಬಿದ್ದು ರವಿವಾರ ಅಮಾಸಿ ಪ್ರಾತಃ ಕಾಲದಲ್ಲಿ ತಾಯಿಗೆ ಗರ್ಭ ನೋವುಗಳು. ನಿಮ್ಮರದಾಗ ಏನಂತಿರಲಿ ಬ್ಯಾನಿ ಅಂತ ಶುರುವಾದ ಬಳಿಕ ಇವರೆಲ್ಲ ಹೇಳ್ತಾರೆ, ಅಮ್ಮ ನಿನ್ನ ಹೆರಿಗೆ ಆಗಾಗ ಎಲ್ಲ ಮನೆಗಳ ಬೀಗ ಹಾಕಬೇಕು, ಯಾವ ದುಷ್ಟರು ಬಂದು ಒಳಗೆ ಸೇರಿಗೇರ್ಯಾರ ಅಂತ ತಿಳಿಕಿ ಇವರೇ ಒಳಗೆ ಸೇರ್ಯಾರಿ ಅಂದರೆ ಏನಾರ ಗದ್ದಲ ನಡೆದಿತ್ತಂದ್ರೆ ಬಾಗಲ ಕದ ತೆರೆದು ಯಾರೂ ಒಳಗೆ ಬರಬಾರ್ದಂತ ಮುನ್ಸೂಚನೆ ಮಾಡ್ತಾರೆ. ಎಲ್ಲ ಕದಗಳನ್ನು ಬಿಗುವಾಗಿ ಮುಸ್ತಾರೆ. ಆ ಒಳಿಕ ಆಕಿನ ಬಾಣೆತನ ಮಾಡಿಕೊಳ್ಳಾಕ ಅಲ್ಲಿ ಹೋಗಿ ಸಜ್ಜಾಗಿ ನಿಂತಿದ್ದಾರೆ. ಬೀರ ದೇವರ ಕೈ ಮುಂದೆ ಮಾಡಿ ಬರಲಿಲ್ಲರಿ, ಅವ ಕಾಲು ಮುಂದೆ ಮಾಡಿ ಬಂದ. ಯಾಕೆ ಬಂದ? ತಾಯಿ ಗರ್ಭದೊಳಗಿಂದ ಹೊರಗೆ ಕಾಲು ಮಾಡಿ ಬಂದ. ಸೂಲ್ಗಿತ್ತಿ ಸುಬ್ಬಕ್ಕನ ಬಾಯಿ ಮೇಲೆ ಒದ್ರೆ ಓಸು ಹಲ್ಲು ಕಡೆಕದು, ಈ ಕಡೆದು ಹೋಗಿ ಬಾಯಿ ಈ ಕಡೆ ಬತ್ರಿ. ಅದು ನಡ ಹಿಡಿಯ ನಾಗಕ್ಕನ ಟೊಂಕದ ಮೇಲೆ ಹೋದ್ರೆ 3 ಡೊಂಕ ಆದ್ಲಿಕ್ಕೆ. ನಿಮಗೆ ಹೇಳ್ತೀನಿ, ಹಾಕದ ಬಾಗಲ್ಲ ಅವರೇ ತೆರೆದು ಹೊರಗೆ ಓಡಿ ಬಂದು ಚಂದನಗಿರಿ ಪಟ್ಟಣದ ಆಟತನ ಹೊಳ್ಳಿ ನೋಡ್ಲಿಲ್ಲತ್ತವ್ರು. ನಗರಿ ಪಟ್ಟಣಕ್ಕೆ ಬಂದು ನಾರಾಯಣ ಗೌಡನ ಅರಮನೆಯಾಗಿ ಬಿದ್ದು, ಯಪ್ಪ ಯವ್ವೋ ನಾ ಉಳಿದು ಬಂದು ದೊಡ್ಡ ಮಾತೆಪ್ಪೋ, ನೀ ಅಂಥವ್ರ ಮನೆ ಕಳಿಸಿದ್ಯಪ್ಪೋ, ನನ್ನ ಬಾಯಿ ನೋಡ್ಯಪ್ಪೋ, ನಮ್ಮ ಜೀವನನ ಹಾಳು ಮಾಡಿಬಿಟ್ಟೆವು ಮಾರಾಯ, ನಾವು ಹೋಗ್ತಿತ್ತಿಲ್ಲ ಮಾರಾಯ ಅಂತೀವೆಲ್ಲ. ಬಂದು ಬೀರ ದೇವರ ಸೂಲಗಿತ್ತಿ ಸುಬ್ಬಕ್ಕನ ಹುಲಿ ಉಗರಪ್ಪಿಗೆಲ್ಲ ತೊಗೊಂಡು ಹುಡುಗ್ಬಿಟ್ಟು ಧರಣಿಗೆ ಪಡವಣ ದಿಕ್ಕಿನಲ್ಲಿ ಮೂಡುವ ಹುಣಿವಿಯ ಚಂದ್ರನಂತೆ 100 ಕೋಟಿ ಸೂರ್ಯರ ಪ್ರಕಾಶದಂತೆ ಬೆಳಗುವಂಥ ಚಂದನಗಿರಿ ಭರಮರಾಜನ ಅರಮನೆಯೊಳಗೆ ಹಿಂಗೆ ಹುಣಿವಿ ದಿನ ಚಂದ್ರಾಮ ಹೊಂಟಂಗಾತಂತ್ರಿ. ಅಂಗೈಯಂಗಾಲಗಳಲ್ಲಿ ಪದಮ, ಬಂಗಾರದ ಜಡೆಗಳು, 52 ಬತ್ತಿಸ ಕಳೆಗಳು, ಗುಂಗುರಗಣ್ಣ ಏನಪ್ಪ ಗುಂಗುರು ಮೀಶಿ, ಉರಿಗಣ್ಣ ಉರಿಮಾರಿ ದೇವರು ಜನಿಸಿ ಬಂದ. ಮಗನ ರೂಪ ಲಾವಣ್ಯ ನೋಡಿ ಸಂತೋಷ ಭರಿತರಾದರು ಅಂತ ಇವತ್ತಿನ ಕಥಾಭಾಗದಲ್ಲಿ ಬರ್ತಾ ಇದೆ. ಇವತ್ತು ಅಪ್ಪ ಸದ್ಗುರು ಬೀರೇಶ್ವರನ ಜನನ ಆಯಿತು. ನಾಳೆ ತೊಟ್ಟಿಲ ಕಾರ್ಯಕ್ರಮ ಇನ್ನೂ ಭಾಳ ಹೇಳಲ್ಲ, ಆಮೇಲೆ ನಾಳೆ ವಿಸ್ತಾರ ಮಾಡೋಣ. ಇನ್ನು ತೊಟ್ಲ ಕಾರ್ಯಕ್ರಮದ ವಿವರ ಹೇಳ್ತೀನಿ ನಿಮಗೆ. ಒಬ್ಬರು ಯಾರೋ ಭಕ್ತರು ತೊಟ್ಲನ್ನು ಹೊತ್ಕೊಂಡಾರಂತ ಅವ್ರ ಹೆಸರನ್ನ ಪ್ರಸ್ತಾವನೆ ಮಾಡಲ್ಲ, ನಾಳೆ ಮಾಡ್ತೀವಿ. ಅವರೊಬ್ಬರು ಮಾಡ್ಕೊಂಡಿದ್ದಾರೆ. ಇನ್ನೂ ಏನೇನು ತಂದರೂ ಗೊತ್ತಿಲ್ಲ.
ನಾಳೆ ತೊಟ್ಲು ಕಾರ್ಯಕ್ರಮಕ್ಕೆ ಬರುವಂಥ ತಾಯಂದರಿಗೆ ನಿನ್ನೆನೂ ಕೂಡ ಹೇಳಿದ್ದೀನಿ ನಾನು. ಏನಂತಂದ್ರೆ ಮಕ್ಕಳ ಆಗದ ಮಕ್ಕಳಿಗೆ ಇಲ್ಲಿ ಆ ಭಗವಂತ ಬೀರೇಶ್ವರ ಜಗದ್ಗುರು ರೇವಣಸಿದ್ದೇಶ್ವರ ಅಮೋಘ ಸಿದ್ಧ ಶಿವನು ಕೃಪಾಶೀರ್ವಾದದಿಂದ ನಿಮ್ಮ ಉಡಿ ಒಳಗೆ ಬಾಳೆಹಣ್ಣು, ಉತ್ತತ್ತಿ ಮತ್ತು ಭಂಡಾರದ ಪ್ರಸಾದವನ್ನು ಹಾಕಿ ನಿಮಗೆ ಆಶೀರ್ವಾದ ಮಾಡೋದೈತಿ. ಅದಕ್ಕೆ ಬರಾಗ ತಾಯಿಯಂದರು ಜವಾರಿ ಬಾಳೆಹಣ್ಣು ಮತ್ತು ಉತ್ತತ್ತಿ ತೊಗೊಂಡು ಬರ್ರಿ, ಪ್ರಸಾದ ಅಂತೂ ಗುಡಿ ಒಳಗಿರ್ತದೆ. ಇದು ಒಂದೇ ಮಾತು, ಹೌದಲ್ಲ? ಮತ್ತೆ ಒಂದನೇದು. ಆ ಬಳಿಕ ಎಷ್ಟು ಜನ ಫಲ ಹಾಕೊಳ್ಳೋರದಿರಿ ಅವರು ಮಾತ್ರ ನಾಳೆ ಯಾರು ಊಟ ಮಾಡಬಾರ್ದು. ಸಾಯಂಕಾಲ ಅಪ್ಪನ ಗುಡಿಗೆ ಬಂದು ಆ ಪ್ರಸಾದ ಕೂಡಿ ತಕ್ಕೋಬೇಕು. ಅಥವಾ ಈ ಪ್ರಸಾದ ತಕ್ಕೊಳ್ಳಿ, ಅದನ್ನು ಮನೆಗೆ ಹೋಗಿ ಸತಿಪತಿಗಳಿಬ್ಬರು ಕೂಡಿ ಆ ಪ್ರಸಾದವನ್ನು ಜಗಲಿ ಮ್ಯಾಗ ದೀಪ ಹಚ್ಚಿ ಕಾಯಿ ಕರ್ಪೂರ ಮಾಡಿ ಆ ಪ್ರಸಾದವನ್ನು ತಕ್ಕೊಳ್ರಿ. ಆ ಬೀರ ದೇವರು ಬರೋ ವರ್ಷ ತನಕ ನಿಮಗೆ ಮನೆ ತುಂಬ್ತಾನ, ತೊಟ್ಲು ತೂಗಿಸ್ತಾನನ್ನುವಂಥ ಮಾತನ್ನು ಹೇಳ್ತಾ, ಎರಡನೇದ್ದು ತಾಯಿಂದರು ತೊಟ್ಲಾಗ ಹಾಕುವಂಥ ಹೆಣ್ಮಕ್ಳೇನದಿರಲ್ಲ, ತಾವು ಸ್ವಲ್ಪ ಶುಚಿಯಾಗಿ ಬಂದರೆ ಒಳ್ಳೆಯದು. ಶ್ರಾವಣದ ಮತ್ತು ಎಲ್ಲರೂ ನೀವೆಲ್ಲ ಪವಿತ್ರನೇ ಇದ್ರಿ ಈ ತಿಂಗಳದಲ್ಲಿ. ಆದರೂ ಕೂಡ ನಾಳೆ ಸ್ವಲ್ಪ ಸ್ನಾನ ಮಾಡಿ ಬಂದು ತೊಟ್ಲು ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು. ಹೆಸರಿಡುವಂಥವ್ರು, ಜೋಗಳ ಹಾಡೋಂಥವ್ರು ಎಲ್ಲರೂ ಸ್ನಾನ ಮಾಡಬೇಕು. ನಂತರ ಬರಾಗ ಎಲ್ಲ ತಾಯಿಯಂದರು ಒಂದಿಷ್ಟು ಗುಗ್ರಿ ಪ್ರಸಾದ ಹಾಕೊಂಡ್ಬರ್ಬೇಕು. ಎಲ್ಲರ ಮನೆಯವರು, ಒಬ್ಬರೇ ಅಂತಲ್ಲ, ಯಾರ್ಯಾರ ಮನೆಯೊಳಗೆ ನೀವು ಎಷ್ಟೆಷ್ಟು ಮಾಡ್ಕೊಂಡು ಬರ್ತೀರಿ ಎಲ್ಲರೂ ತೊಗೊಂಡು ಬನ್ನಿರಿ. ಆ ಬಳಿಕ ಆ ಪ್ರಸಾದವನ್ನು ಬೀರ ದೇವರ ಹೆಸರ ಮೇಲೆ ಎಲ್ಲರಿಗೂ ಪ್ರಸಾದವನ್ನು ಕೊಡುವಂಥ ವ್ಯವಸ್ಥೆ. ನಾಳೆ ಇನ್ನೊಂದು ವಿಶೇಷ ಏನು ಮಾಡ್ಕೊಂಡ್ರೆ ಅಂದ್ರೆ, ನಾನು ಮೊನ್ನೆ ಕರಿಗಡಬ ಅಂದಲ್ರಿ, ಕರಬಳಗ ಅಂದಾಗ ನೀವು ಚಪ್ಪಾಳೆ ಹೊಡೆದ್ರಿ. ಹಿಂಗೆ ಈಗ ಹೊಡಿಬೇಡ್ರಿ, ನೀವು ಹೊಡೆದು ಹೇಳಕತ್ತೀನಿ ನಾ, ಹಿಂಗೆ ಮಾಡ್ತೀರಿ ನೋಡ್ರಿ ಒಟ್ಟು. ಕರಿಗಡುವ ಮುತ್ತೆಯವ್ರಂದರು, ಯಪ್ಪ ಒಂದು ದಿವಸ ಹಂಗೆ ಮಾಡಿದೆವು ಅಂದ್ರೆ ಮರು ದಿವಸ ಬರೋಕ್ಕಿಲ್ಲ, ಸ್ವಲ್ಪ ಹೈರಾಣ ಆಗ್ತದೆ ಅಂತಂದು ಕೂಡಲೇ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅವರು. ನಾಳೆ ಒಬ್ಬರು ಭಕ್ತರು ಕರಿಗಡಬ, ತುಪ್ಪ, ಅನ್ನ ಸಾರ ಮತ್ತು ಅವೇನಂತಾರೆ ಬಜಿ ಅವು ಮೆಣಸಿಕಾಯಿ ಬಜಿ, ಉಳ್ಳಾಗಡ್ಡಿ ಬಜಿ ಅಲ್ಲ, ಮೆಣಸಿಕಾಯಿ ಬಜಿನೂ ಅದಾವ. ಅದಕ್ಕೆ ತಾಯಂದರಲ್ಲಿ ವಿನಂತಿ ಏನಪ್ಪ ಅಂತಂದ್ರೆ, ನೀವು ನಾಳೆ ಸದ್ಗುರು ಬೀರಲಿಂಗೇಶ್ವರ ತೊಟ್ಲು ಸಮಾರಂಭದ ಪ್ರಸಾದ ಕರಿಗಡಬ ಮಾಡೋದರಿಂದ ಎಲ್ಲ ತಾಯಂದಿರು ನಮ್ಮ ದೇವಸ್ಥಾನಕ್ಕೆ ಆಗಮಿಸಿ ಆ ಎಷ್ಟು ಕರಿಗಡಬ ಮಾಡ್ತಾರಲ್ಲ ಆ ಸೇವೆಯನ್ನು ನೀವೇ ಮಾಡಬೇಕು. ಬರ್ತೀರಿವ? ಎಲ್ಲರೂ ಬರ್ತೀರಿ? ಕೈ ಮೇಲೆ ಮಾಡಿ ನೋಡ, ಎಲ್ಲರೂ ಮಾಡಿರಿ. ಹಾಂ, ಸಂತೋಷ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡ್ತಾಯಿದ್ದೀನಿ.